ಶ್ರೀಯುತ ಅನೂಪ್ ಸಿಂಹ, ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್, ಈಶಾನ್ಯ ಇಂಡಿಯಾ ಫೌಂಡೇಶನ್ ಬೆಂಗಳೂರು. ಇವರು ಆಟಿಸಮ್ ಸೊಸೈಟಿ ಉಡುಪಿಯ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಇವರು ಮುಂದಿನ ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್, ಇದೀಗ ನಿಮಗೆ ವೇದಿಕೆ. ಮತ್ತೊಮ್ಮೆ ನಮಸ್ಕಾರ. ಸೊ ಈ ಕಾರ್ಯಕ್ರಮ 2 ಅಂಶದಲ್ಲಿದೆ. ಮೊದಲನೇದು ಲೈವ್ಲಿಹುಡ್ ರಿಲೇಟೆಡ್, ಅಂದರೆ ವೃತ್ತಿಪರ ತರಬೇತಿ ಸಂಬಂಧಪಟ್ಟಂತೆ ಇದು ಅತ್ಯಂತ ಮಾಹಿತಿಪೂರ್ಣ ಕಾರ್ಯಕ್ರಮ ಅಂತ ಏನಕ್ಕೆ ಸೂಚಿಸುತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಒಂದಷ್ಟು ಸ್ಟ್ರೆಂತ್ ಇರುತ್ತೆ ಅಂತ. ಅದನ್ನು ಗುರುತಿಸೋದು ಹೇಗೆ, ಅದನ್ನು ಪೋಷಿಸೋದು ಹೇಗೆ, ಅದನ್ನೇ ವೃತ್ತಿಪರ ಒಂದು ಮುಖ್ಯವಾಹಿನಿಗೆ ತರೋದು ಹೇಗೆ ಬಳಸ್ಬೋದು ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ಶ್ರೀಮತಿ ಸುಚಿತಾ ಸೋಮಶೇಖರ ಅವರಿದ್ದಾರೆ. ಅವರ ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಅವರು ಬೆಂಗಳೂರಿನ ಸೃಷ್ಟಿ ವಿಶೇಷ ಅಕಾಡೆಮಿಯ ಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಸೃಷ್ಟಿ ವಿಶೇಷ ಅಕಾಡೆಮಿಯು ಬೌದ್ಧಿಕ ಅಂಗವೈಕಲ್ಯ, ಆಟಿಸಮ್, ಸೆರೆಬ್ರಲ್ ಪಾಲ್ಸಿ ಮತ್ತು ಬಹುವಿಧ ಅಂಗವಿಕಲತೆಯ ಹೊಂದಿರುವ ಮಕ್ಕಳು ಹಾಗೂ ವಯಸ್ಕರಿಗೆ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಶ್ರೀಮತಿ ಸುಚಿತಾ ಅವರು ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಮತ್ತು ಬೌದ್ಧಿಕ ಅಂಗವಿಕಲ್ಯ ಮತ್ತು ಆಟಿಸಮ್ಗಾಗಿ ಅರ್ಹ ಮತ್ತು ನೋಂದಾಯಿತ ವಿಶೇಷ ಶಿಕ್ಷಕರಾಗಿದ್ದಾರೆ. ಇವರು ವರ್ತನೆಯ ಮಾರುಪಾಟುಗಳು, ನಾವೇನು ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಅಂತೀವಿ, ಅದರಲ್ಲೂ ಕೂಡ ತರಬೇತಿದಾರಾಗಿದ್ದಾರೆ. ಇವರು ಅಮೆರಿಕದ ವ್ಯಾಂಡರ್ವಾಲ್ಡ್ ಯೂನಿವರ್ಸಿಟಿಯ ಟ್ರಯಾಡ್ ಸೆಂಟರ್ನಲ್ಲಿ ಆಟಿಸಮ್ಗಾಗಿ ಸ್ಟ್ಯಾಟ್ ಸ್ಕ್ರೀನಿಂಗ್ ಟೂಲ್ ತರಬೇತಿ ಪಡೆದಿದ್ದಾರೆ. ಈ ವಿಧಾನದಿಂದ ಆಟಿಸಮ್ನ ಅಸ್ತಿತ್ವವನ್ನು ಅತಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಗುರುತಿಸಬಹುದಾಗಿದೆ. ಈ ಕ್ಷೇತ್ರದಲ್ಲಿ 3 ದಶಕಗಳ ಅನುಭವವನ್ನು ಹೊಂದಿದ್ದಾರೆ ಹಾಗೂ ಆಟಿಸಮ್ ಹೊಂದಿರುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳೊಂದಿಗೆ ಕೆಲಸ ಮಾಡುವ ಬಗ್ಗೆ ತುಂಬ ಉತ್ಸಾಹಿ. ಶ್ರೀಮತಿ ಸುಚಿತಾ ಸೋಮಶೇಖರರವರು ವ್ಯಕ್ತಿಗತವಾಗಿಯೂ ಮತ್ತು ಸೃಷ್ಟಿ ವಿಶೇಷ ಅಕಾಡೆಮಿಯ ಒಂದು ಸಂಸ್ಥೆಯಾಗಿಯೂ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸೃಷ್ಟಿ ವಿಶೇಷ ಅಕಾಡೆಮಿಯು 2018 ಡಿಸೆಂಬರ್ 3ರಂದು ಅತ್ಯುತ್ತಮ NGO ಎಂದು ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಸದಾ ಹಸನುಕಿಯಾಗಿಯೂ ಮತ್ತು ಅನುಭವ ಭಂಡಾರಗಳ ಗಣಿಯಾಗಿಯೂ ಶ್ರೀಮತಿ ಸುಚಿತಾ ಸೋಮಶೇಖರಯ್ಯ ಅವರು ಈ ಮೂಲಕ ನಿಮಗೆಲ್ಲೂ ಪರಿಚಯಲು ಸಂತೋಷವಾಗುತ್ತದೆ. ಇದೇ ರೀತಿ ನಮಗೆ ಒಂದು ಒಳ್ಳೆ ಮೆಂಟರ್ ಕೂಡ ಹೇಳ್ಬೋದು. ನಮ್ಮ ಯಂಗ್ ಆರ್ಗನೈಸೇಷನ್ಸ್ಗೆ ಶಿ ಇಸ್ ಎ ಅಮೇಝಿಂಗ್ ಮೆಂಟರ್ ಅಂತ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಇನ್ನೊಬ್ಬರು ರಿಸೋರ್ಸ್ ಪರ್ಸನ್ ಆಗಿ ಶ್ರೀಮತಿ ತುಳಸಿ ಅವರಿದ್ದಾರೆ. ತುಳಸಿ ಅವರು ಸೇವಾ ಇನ್ ಆಕ್ಷನ್ ಸಂಸ್ಥೆಯಲ್ಲಿ ಸಹಾಯಕ ನಿರ್ದೇಶಕಿ ಹಾಗೂ ಕ್ವಿಸೇಬಲ್ಡ್ ಕಾರ್ಯಕ್ರಮದ ವ್ಯವಸ್ಥಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಕಲಚೇತನ ಕ್ಷೇತ್ರಗಳಲ್ಲಿ 25 ವರ್ಷಗಳಿಗೂ ಹೆಚ್ಚಿನ ಅನುಭವ ಹೊಂದಿದ್ದಾರೆ. ತಮ್ಮ ವೃತ್ತಿ ಜೀವನವನ್ನು APD ಅಸೋಸಿಯೇಷನ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆಯಲ್ಲಿ ಪ್ರಾರಂಭಿಸಿದರು. ಅಲ್ಲಿ 14 ವರ್ಷಗಳ ಕಾಲ ಸಮುದಾಯ ಆರೋಗ್ಯ ಕಾರ್ಯಕರ್ತೆಯಾಗಿ ಮತ್ತು ತರಬೇತುದಾರರಾಗಿ ಕಾರ್ಯವಹಿಸಿ ತಳಮಟ್ಟದ ಸರ್ಕಾರೇತರ ಸಂಸ್ಥೆಗಳಿಗೆ ಮತ್ತು ಸರ್ಕಾರಿ ಆರೋಗ್ಯ ಕಾರ್ಯಕರ್ತವನ್ನು ಸಬಲೀಕರಣಗೊಳಿಸಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ನಂತರ 2010ರಿಂದ 2016ರವರೆಗೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಬರುವ ನ್ಯಾಷನಲ್ ಟ್ರಸ್ಟ್ ಕರ್ನಾಟಕ ರಾಜ್ಯ ನೋಡಲ್ ಏಜೆನ್ಸಿಯ ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ರಾಜ್ಯಾದ್ಯಂತ ನ್ಯಾಷನಲ್ ಟ್ರಸ್ಟ್ನ ಯೋಜನೆಗಳ ಅನುಷ್ಠಾನ ಮತ್ತು ವಿಕಲಚೇತನ ಕೇಂದ್ರಿತ ಕಾರ್ಯಕ್ರಮಗಳಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಪ್ರಸ್ತುತ ಅವರು ಕ್ವಿಸೇಬಲ್ಡ್ ಎಂಬ ವಿನೂತನ ರಸಪ್ರಶ್ನೆ ವೇದಿಕೆಯ ನೇತೃತ್ವ ವಹಿಸಿದ್ದಾರೆ. ಈ ವೇದಿಕೆಯು ವಿಕಲಚೇತನ ಮಕ್ಕಳ ಮತ್ತು ಯುವಜನರಲ್ಲಿ ಜ್ಞಾನವನ್ನು ಉತ್ತೇಜಿಸುವ ಮೂಲಕ ಮತ್ತು ಅವರ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಅವಕಾಶಗಳನ್ನು ನೀಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸಲಿದೆ. ಸೊ ಇಬ್ಬರು ಸ್ಪೀಕರ್ಸು ಒಂದು 20 ನಿಮಿಷಗಳ ಕಾಲ ಮಾತಾಡ್ತಾರೆ. ಅದಾದ ನಂತರ ಪ್ರಶ್ನೋತ್ತರ ಇರುತ್ತೆ. ಯಾರ್ಯಾರು ಪೇರೆಂಟ್ಸ್ ಇದ್ದೀರಾ ಅಥವಾ ನಮ್ಮ ಸ್ಪೆಷಲ್ ಎಜುಕೇಟರ್ಸ್ ಇದ್ದೀರಾ, ನಿಮ್ಮ ಪ್ರಶ್ನೆಗಳನ್ನೆಲ್ಲ ಕಡೆಯಲ್ಲಿ ಇಟ್ಕೊಂಡು ದಯವಿಟ್ಟು ಕೇಳಿ. ಇದನ್ನು ಇಂಟರಾಕ್ಟಿವ್ ಸೆಷನ್ ಅಂತ ಮಾಡೋಣ. ಇದು ಒಂದು ಲೆಕ್ಚರ್ ಅಲ್ಲ, ಆದಷ್ಟು ಹೆಚ್ಚು ಮಾಹಿತಿ ಗ್ರಹಿಕೆ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಓವರ್ ಟು ಸುಚಿತಾ ಮ್ಯಾಮ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಸೊ ಅಲ್ಲಿನ ಎಲ್ಲ ಅಧ್ಯಕ್ಷರು ಡಾಕ್ಟರ್ ವಿರೂಪಾಕ್ಷ ಅವರಿಗೆ ಒಂದು ತುಂಬ ಧನ್ಯವಾದಗಳು ಕರೆದಿದ್ದಕ್ಕೆ. ಆ್ಯಂಡ್ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಕರೆಯೋದಕ್ಕೆ ಕಾರಣರಾಗಿರುವ ಅನೂಪ್ ಆ್ಯಂಡ್ ಟೀಮ್ ಫ್ರಮ್ ಈಶಾನ್ಯ, ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಸೊ ಇಲ್ಲಿರೋ ಎಲ್ಲರಿಗೂ ಐ ಥಿಂಕ್ ನಾನು ಸಿಂಪಲ್ಲಾಗಿ ನನ್ನ ಅನುಭವದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಾತುಗಳು. ಓಕೆ, ಸೊ ಈಗ ಮೊದಲನೇದಾಗಿ
ನಮ್ಮ ಜೀವನ, ನಮ್ಮ ಬದುಕು, ಒಂದು ಮನುಷ್ಯನ ಜೀವನವಾಗಿ ಎಷ್ಟು ವರ್ಷ ಬದುಕಿರ್ಬೋದು ನಾವು? ಒಂದು 60 ವರ್ಷ, 70 ವರ್ಷ, ಹೌದೋ ಇಲ್ವೋ? ಮಾತಾಡಬೇಕು, ಇಂಟರಾಕ್ಟಿವ್ ಸೆಷನ್ ಅಂದ್ಬಿಟ್ಟಿದ್ದಾರೆ ಅನೂಪ್ ಅವರು. ಸೊ ಮಾತು ಬರಬೇಕು. ಅಟ್ಲೀಸ್ಟ್ ಒಂದು 60 ವರ್ಷ, 65 ವರ್ಷ ಸಾಮಾನ್ಯವಾಗಿ ಎಲ್ಲರೂ ಬದುಕಿರ್ತೀವಿ, ರೈಟ್? ಅಂದರೆ ನಾವು ಹೆಚ್ಚಾಗಿ ಜೀವನ ನಡೆಸೋದು ಏನಾಗಿ? ಸಣ್ಣ ಮಕ್ಕಳಾಗಿ ಜೀವನ ಜಾಸ್ತಿ ವರ್ಷ ನಡೆಸ್ತೀವೋ ಅಥವಾ ದೊಡ್ಡವರಾಗಿ ನಾವು ಜೀವನ ನಡೆಸ್ತೀವೋ? ಏನಾಗಿ ನಡೆಸ್ತೀವಿ? ದೊಡ್ಡವರಾಗಿ, ರೈಟ್? ಸೊ ಸಣ್ಣವರಾಗಿದ್ದಾಗ ನಮ್ಮ ಕಾರಣ ಏನಿರಬೇಕು? ಎಸ್ಪೆಷಲಿ ನಮ್ಮ ವಿಕಲಚೇತನ ಮಕ್ಕಳಿಗೆ ಅನುಗುಣವಾಗಿ ಚೈಲ್ಡ್ಹುಡ್ ಈಸ್ ದ ಪ್ರಿಪ್ರೇಷನ್ ಫಾರ್ ಅಡಲ್ಟ್ಹುಡ್ ಅನ್ನೋದು ನನ್ನ ನಂಬಿಕೆ. ನನ್ನ ಒಂದು ನಂಬಿಕೆ ಒಂದು ಇದೆ, ಆದರೆ ನನ್ನ ಒಂದು ಬಹಳಷ್ಟು ತೀವ್ರವಾಗಿ ಅದರ ಬಗ್ಗೆ ಆಲೋಚನೆ ಮಾಡಿದ್ದೀನಿ. ದೊಡ್ಡವರಾಗಿ ಜೀವನ ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಚಿಕ್ಕವನು, ಏನು ಗೊತ್ತಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಇರಲಿ ನಾವೇ ಮಾಡೋಣ ಅಂತ ಒಂದು ಮನೋಭಾವ ಎಲ್ಲರಿಗೂ. ತಂದೆ ಅಜ್ಜ ಅಜ್ಜಿ ಇದ್ದುಬಿಟ್ರೆ ಅಂತೂ ಅಯ್ಯೋ ಅವನ ಕೈಲಿ ಯಾಕೆ ಮಾಡಿಸ್ತಿದ್ಯಾ, ಅವಳ ಹತ್ರ ಯಾಕೆ ಮಾಡಿಸ್ತಾ ಇದೆಯಾ, ಅದಿನ್ನೂ ಚಿಕ್ಕದು, ಅದಕ್ಕೆ ಮೊದಲೇ ಗೊತ್ತಾಗಲ್ಲ, ಅವಳ ಹತ್ರ ಯಾಕೆ ಮಾಡಬೇಕು? ಇಲ್ಲ ತಾಯಿಂದಿರೋ ಅಯ್ಯೋ ನನ್ನ ಮಗುಗೆ ಮಾಡೋಕ್ಕಾಗಲ್ಲ, ಚೆಲ್ಕೊಡುತ್ತೆ, ಏನೋ ಮಾಡೋದು ಹಾಳು ಮಾಡುತ್ತೆ, ಅದಕ್ಕೆ ನಾನೇ ಮಾಡಿಬಿಡ್ತೀನಿ, ಎಲ್ಲ ಕೆಲಸ ನಾವೇ ಮಾಡಿಬಿಡ್ತೀವಿ, ಮರ್ತೋಗ್ತೀವಿ. ಜೀವನ ನಡೆಯೋದು ಜಾಸ್ತಿ ವರ್ಷ ಈ ಭೂಮಿ ಮೇಲೆ ದೊಡ್ಡವರಾಗಿ. ಸೊ ಇದೊಂದು ಮುಖ್ಯವಾದ ಒಂದು ಮೆಸೇಜ್ ನಾನು ಎಲ್ಲರಿಗೂ ಕೊಡಬೇಕು. ಪೋಷಕರಿಗೊಬ್ಬರಿಗೆ ಅಲ್ಲ, ನಮ್ಮಂಥ ಎಲ್ಲರೂ ಯಾರು ಕೆಲಸ ಮಾಡ್ತೀವಿ, ಸ್ಪೆಷಲ್ ಎಜುಕೇಟರ್ಸ್ ಆಗಲಿ, ಯಾವುದೇ ಟೀಮ್ ಮೆಂಬರ್ ಲೆವೆಲಲ್ಲಿ ನಾವು ವರ್ಕ್ ಮಾಡ್ತಿರಲಿಲ್ಲ ಡಿಸಬಿಲಿಟಿಯಲ್ಲಿ, ಒಂದು ಅತಿ ಮುಖ್ಯವಾಗಿ ನೋಡಬೇಕು, ಜೀವನ ಕೌಶಲ್ಯ ಕಲಿಸಿ ಅವರ ಕಾಲ ಮೇಲೆ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂಗೆ ಆದಷ್ಟು ಸ್ವಾವಲಂಬಿಯಾಗಿ ಜೀವನ ಮಾಡೋದನ್ನು ನಾವು ಕಲಿಸ್ಬೇಕಾಗಿರೋದು ಅತಿ ಮುಖ್ಯವಾದ ಉದ್ದೇಶ ಮತ್ತು ಗುರಿ ಅನ್ನೋದನ್ನು ನಾನು ಎಲ್ಲರಿಗೂ ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕೆ ನಾನು ಹೇಳ್ತೀನಿ. ಈ ಒಂದು ಗುರಿ ಇಟ್ಕೊಂಡು ಏನು ಮಾಡಬೇಕು ದೊಡ್ಡವರಾದಮೇಲೆ? ಸಾಮಾನ್ಯವಾಗಿ ಮಕ್ಕಳನ್ನ ಕರ್ಕೊಂಬಂದಾಗ ಪೇರೆಂಟ್ಸ್ನ ನಾವು ಕೇಳ್ತೀವಿ, ಏನು ಬೇಕು ನಿಮ್ಮ ಮಗು, ಏನು ಕಲಿಬೇಕು ಅಂತ ನಿಮ್ಗೆ ಆಸೆ? ಅವನ ಕೆಲಸ ಅವ್ನು ಮಾಡಿಕೊಂಡು 4 ಜನ ಜೊತೆ ಎಲ್ಲ ನಾವು ಹೇಳಿದ ಮಾತು ಕೇಳಿಕೊಂಡು ಚೆನ್ನಾಗಿದ್ಬಿಡ್ಬೇಕು. ಹೌದಾ ಇಲ್ವೋ? ಹೌದಾ? ಕಿವಿ ಕೇಳಿಸಲ್ಲ ನನಗೆ. ಓ ಹೌದು. ಸೊ ಚೆನ್ನಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಕೆ ನಾವು ಎಲ್ಲಿಗೆ ಮಟ್ಟಿಗೆ ತಗೊಂಬಂದಿದ್ದೀವಿ ಈಸ್ ಒನ್ ಪ್ರಶ್ನೆ. ದೊಡ್ಡವರಾಗಿ ಜೀವನ ಮಾಡಬೇಕು, ವೃತ್ತಿಪರ ಕಲಿಬೇಕು, ದುಡಿಬೇಕು ಅನ್ನೋ ಆಸಕ್ತಿ, ದುಡಿಬೇಕು, ದುಡಿತಾರೆ, ದುಡಿಬಹುದು ಅನ್ನೋ ಆಸೆ ಇದೆಯಾ? ಖಂಡಿತವಾಗಲೂ ಈ ಆಸೆನ ಪ್ರತಿಯೊಬ್ಬರೂ ಇಟ್ಕೊಳ್ಬೇಕು. ದುಡಿಬಹುದು ನಮ್ಮ ಮಕ್ಕಳು, ದುಡಿಯಬಲ್ಲರು ನಮ್ಮ ಮಕ್ಕಳು. ಇವತ್ತು ಹೇಗೆ ಇರಲಿ, ನನ್ನ ಮಗು ಮಾತಾಡಲ್ಲ, ನನ್ನ ಮಗು ಒಂದು ಕಡೆ ಕೂತ್ಕೊಳ್ಳಲ್ಲ, ಮಗು ಏನು ಕೆಲಸನೂ ಮಾಡ್ಕೊಳ್ತಾ ಇಲ್ಲ, ಆದರೆ ದೊಡ್ಡವನಾಗೋಷ್ಟರಲ್ಲಿ ಅವನು ಅಥವಾ ಅವಳ ಕೆಲಸದ ಮೇಲಿದ್ದು ಅವಳ ಕಾಲೆಲ್ಲ ಮೇಲೆ ಅವಳು ನಿಂತ್ಕೊಂಡು ಏನಾದ್ರು ಒಂದು ದುಡಿಬೇಕು, ಒಂದು ಕಾಂಟ್ರಿಬ್ಯೂಷನ್ ಅಂತೀನಿ. ಎಲ್ಲರೂ ಹೊರಗೆ ಹೋಗಿ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಹೋಗಿ, ವಿಶೇಷ ಮಕ್ಕಳು ಸಹಾಯ ಸಪೋರ್ಟ್ ಇಲ್ದಿರೋ, ಫೆಸಿಲಿಟೇಷನ್ ಇಲ್ದಿರೋ ದುಡಿಯೋಕ್ಕೆ ಸಾಧ್ಯವಿಲ್ಲ. ಬೇಕಾಗತ್ತೆ ಆ ಸಹಾಯ. ಅಟ್ಲೀಸ್ಟ್ ನಮ್ಮ ಮನೆಗಳಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಈ ವೃತ್ತಿಪರ ತರಬೇತಿ ಅನ್ನೋದನ್ನು ನಾವೇನು ಮಾಡ್ತೀವಿ, 15 ವರ್ಷ 16 ವರ್ಷ ಆದಮೇಲೆ ಶುರು ಆಗೋದಲ್ಲ, ಅಥವಾ 20 ವರ್ಷ ಆದಮೇಲೆ ಅಂತೂ ಖಂಡಿತ ಅಲ್ಲ. ಸಣ್ಣ ವಯಸ್ಸಿನ ಮಕ್ಕಳಿಂದ ನಾವು ಶುರು ಮಾಡಬೇಕು. ಒಂದು ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ಮಕ್ಕಳಿಗೆ ಏನು ಬೇಕಾಗಿದೆ, ಯಾವುದೇ ಒಂದು ವ್ಯಕ್ತಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಂಗಿರಬೇಕು. ನಮ್ಮ ಸ್ನಾನ, ನಮ್ಮ ಟಾಯ್ಲೆಟ್ ನೀಡ್ಸ್, ಓಕೆ, ನಮ್ಮ ಊಟ, ನಮ್ಮ ಬಟ್ಟೆ ಹಾಕೊಳ್ಳೋ, ಉಡುಪು ಧರಿಸೋ ಅಂಥ ಒಂದು ಸಾಮರ್ಥ್ಯ, ಇದೆಲ್ಲ ಫಸ್ಟು ನಮ್ಮನ್ನು ನಾವು ಕರೆಕ್ಟಾಗೆ ಇರೋ ಹಾಗೆ. ಈಗ ನಾವು ದೊಡ್ಡವರಾದಮೇಲೆ ನಾವು ಹೇಗೆ ಡ್ರೆಸ್ ಹಾಕ್ಕೊಬೇಕು, ಹೇಗೆ ಪ್ರೆಸೆಂಟ್ ಮಾಡ್ಕೊಬೇಕು, ಇದನ್ನೆಲ್ಲ ನಾವು ಸಣ್ಣ ವಯಸ್ಸಿನಿಂದ ಕಲಿಸ್ಬೇಕು. ಎಲ್ಲೇ ಕೆಲಸಕ್ಕೆ ಹೋಗಲಿ, ಎಲ್ಲೇ ಏನಾದ್ರು ಮಾಡಿದ್ರು ನಮ್ಮ ಪ್ರೆಸೆಂಟೇಷನ್, ನಮ್ಮ ಮಕ್ಕಳು ಪ್ರೆಸೆಂಟೇಷನ್ ಕರೆಕ್ಟಾಗಿರಬೇಕು.
ಅವ್ರನ್ನ ನೋಡಿದ ತಕ್ಷಣವೇ ಅವ್ರು ಹಾಕೊಂಡಿರೋ ಬಟ್ಟೆ ಅಥವಾ ನಿಂತ್ಕೊಳ್ಳೋ ಇದರಲ್ಲಿ ಅಯ್ಯೋ ಇವ್ರಿಗೇನೋ ತೊಂದರೆ ಇದೆಯಪ್ಪ ಅಂತ ಸಾಮಾನ್ಯ ಜನರಿಗೆ ಮೋಸ್ಟ್ ಆಫ್ ದೆಮ್ ಅಲ್ಲಿ 100 ಜನ ಇದ್ದರೆ ಕೆಲವೊಮ್ಮೆ ಒಬ್ರಿಗೂ ಗೊತ್ತಿರಲ್ಲ ವಿಶೇಷ ಮಕ್ಕಳಂದರೆ ಏನು, ಅವರ ಅಗತ್ಯ ಏನು ಎತ್ತ ಅಂತ ಗೊತ್ತಿರಲ್ಲ. ಸಾವಿರಾರು ಜನದಲ್ಲಿ ಮೇ ಬಿ ಒಬ್ಬದು 5 ಜನಕ್ಕೆ ಗೊತ್ತಿರ್ತದೋ 6 ಜನಕ್ಕೆ ಗೊತ್ತಿರ್ತದೋ. ಆದಷ್ಟು ನಾವು ನಮ್ಮ ಮಕ್ಕಳ ಪ್ರೆಸೆಂಟೇಷನ್ ಪರ್ಫೆಕ್ಟಾಗಿ ಮಾಡೋ ಅಂಥ ಒಂದು ಸಾಮರ್ಥ್ಯನ ನಾವು ಮಕ್ಕಳನ್ನ ಕಳಿಸ್ಬೇಕು. ವಿಶೇಷವಾಗಿ ನಮ್ಮ ಆಟಿಸಮ್ ಮಕ್ಕಳಿಗೆ ಬಿಹೇವಿಯರ್ ಚಾಲೆಂಜಸ್ ಐದರ್ ADHD ಅಥವಾ ರಿಪಿಟೇಟಿವ್ ಬಿಹೇವಿಯರ್, ಮಾಡಿದ್ನೇ ಮಾಡೋದು, ಇಲ್ಲ ಅಂದರೆ ಸ್ಟಿಮಿಂಗ್ ಬಿಹೇವಿಯರ್, ಕೈ ಆಡಿಸೋದು, ತಲೆ ಚಿಚ್ಕೊಳ್ಳೋದು, ಸ್ಪಿನ್ ಮಾಡೋದು, ಫ್ಯಾನ್ ನೋಡ್ಕೊಂಡು ಕೂತ್ಕೊಳ್ಳೋದು, ಈ ಥರ ಎಲ್ಲ ಲೈಟ್ ಎಲ್ಲ ಇದ್ದರೆ ಜಾಸ್ತಿ ಕೆಲವು ಮಕ್ಳಿಗೆ ಆಗಲ್ಲ. ಸೊ ಮಚ್ ಆಫ್ ಫೋಕಸ್ ಫಸ್ಟು ಬಿಹೇವಿಯರ್ ಮಾಡಿಫಿಕೇಷನ್ ಆಗಬೇಕು, ಬಿಹೇವಿಯರ್ ಶೇಪ್ ಮಾಡಬೇಕು. ಅವ್ರಿಗೇನು ಆಸೆ ಇದೆ, ಅವ್ರಿಗೇನು ಇಷ್ಟ ಇದೆ, ಅದನ್ನು ಒಂದು ರೀಇನ್ಫೋರ್ಸ್ ಆಗಿ ಉಪಯೋಗಿಸ್ಕೊಂಡು ನಾವು ಆ ಮಕ್ಕಳಿಗೆ ಅವರ ಬೇರೆ ಕಲಿಬೇಕಾಗಿರೋ ಅಂಥ ಒಂದು ಸಾಮರ್ಥ್ಯ, ಗಮನ ಕೊಡಬೇಕಾಗಿರೋದು, ಕೂತ್ಕೊಳ್ಬೇಕಾಗಿರೋ ಅಂಥದ್ದು, ಈ ಒಂದು ವಿಷಯದ ಬಗ್ಗೆ ನಾವು ಬಹಳಷ್ಟು ಕಾಳಜಿ ವಹಿಸಲೇಬೇಕು ಸಣ್ಣ ವಯಸ್ಸಿನಿಂದ. ಒಂದು ಕಡೆ ಕೂತ್ಕೊಳ್ಳಲ್ಲ ಮೇಡಮ್, ತಲೆ ಯಾವಾಗಲೂ ಆಡಿಸ್ತಾ ಇರ್ತಾನೆ, ರಾಕ್ ಮಾಡ್ತಾ ಇರ್ತಾನೆ. ಎಸ್ ಮಾಡಲಿ, ರಾಕ್ ಮಾಡಿರ್ಲಿ, ತಲೆ ಅಲ್ಲಾಡಿಸ್ಲಿ, ಹಾಡು ಕೇಳಬೇಕಾದ್ರೆ ಏನಾದ್ರು ಮಾಡ್ಬೋದು. ಸಂಗೀತಗಾರರು ಹೇಗಂದರೆ ಹಾಗೆ ಅವ್ರ ಕೈನೂ ಆಡಿಸ್ತಿರ್ತಾರೆ, ತಲೆನೂ ಆಡಿಸ್ತಾ ಇರ್ತಾರೆ. ಕರೆಕ್ಟ್? ಹಾಡು ಹೇಳ್ತಾರೋ ಅಥವಾ ಯಾವ್ದಾದ್ರು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇದ್ದರೂ ಆ ತಾಳಕ್ಕೆ ತಕ್ಕಂಗೆ ಅವರ ಶರೀರದ ಮೂಮೆಂಟ್ಸ್ ಇರ್ತದೆ. ಸೊ ನಮ್ಮ ಮಕ್ಕಳು ಹಾಡು ಕೇಳಬೇಕಾದ್ರೆ, ಮ್ಯೂಸಿಕ್ ಕೇಳಬೇಕಾದ್ರೆ ಅಥವಾ ಅವರಷ್ಟು ಅವರೇ ಇರಬೇಕಾದ್ರೆ ಅವ್ರು ಮಾಡಿದ್ರೆ ಪರವಾಗಿಲ್ಲ ಬಿಡಿ. ಬಟ್ ಅತಿ ಮುಖ್ಯವಾಗಿ ಒಂದು ಗಮನದಲ್ಲಿ ಇಟ್ಕೊಬೇಕು, ಪೇರೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ, ಥೆರಪಿಸ್ಟ್ ಆಗಲಿ, ಅಟೆನ್ಷನ್. ಯಾವ ಕೆಲಸಕ್ಕೆ ಎಷ್ಟೊತ್ತು ಒಂದು ಜಾಗದಲ್ಲಿ ನಿಲ್ಲಬೇಕೋ, ಎಷ್ಟೊತ್ತು ಒಂದು ಜಾಗದಲ್ಲಿ ಕೂತ್ಕೊಳ್ಬೇಕೋ ಅಷ್ಟೊತ್ತು ಕೂತ್ಕೊಳ್ಳೋ ಅಂಥ ಒಂದು ಸಾಮರ್ಥ್ಯನ ಬೆಳೆಸಬೇಕು. ಕೂತ್ಕೊಂಡ್ರೆ ಸಾಲಲ್ಲ, ನಿಂತ್ಕೊಂಡ್ರೆ ಸಾಲಲ್ಲ, ಮಾಡ್ತಾ ಇರೋ ಕೆಲಸದ ಮೇಲೆ ಗಮನ ಕೊಡೋ ಅಂಥದ್ದು ಇರಬೇಕು. ಗಮನ ನೋಡಬೇಕು, ಏನು ಮಾಡಬೇಕು, ನಾನು ಇಲ್ಲಿ ನಿಂತ್ಕೊಳ್ಬೇಕು, ನಾನು ಇಲ್ಲಿ ನೋಡಬೇಕು, ಹಲ್ಲುಜ್ಜಕ್ಕೆ ಹೋದರೂ ಬೇಕು, ಸಿಂಕ್ ಮುಂದೆ ನಿಂತ್ಕೊಬೇಕು, ಅಲ್ಲಿ ಗಮನ ಕೊಡಬೇಕು. ಓ ನಾನು ಅಲ್ಲಿ ಹಲ್ಲುಜ್ಜಕ್ಕೆ ಬಂದಿದ್ದೀನಿ, ಸೊ ನಾನು ಟೂತ್ ಬ್ರಷ್ ತೊಗೊಬೇಕು, ನಾನು ಪೇಸ್ಟ್ ತೊಗೊಬೇಕು ಅಂತ ಗೊತ್ತಾಗಬೇಕು. ಟೂತ್ ಬ್ರಷು ಟೂತ್ ಪೇಸ್ಟು ತೊಗೊಂಡ್ರೆ ಅದನ್ನು ಓಪನ್ ಮಾಡಿ ಎಷ್ಟು ಅಮುಕ್ಬೇಕೋ ಅಷ್ಟೇ ಅಮುಕ್ಬಿಟ್ಟು ಪೇಸ್ಟ್ ಹಾಕೊಳ್ಳೋದು, ವಾಪಸ್ ಮುಚ್ಚಿ ಅಲ್ಲಿಟ್ಟು ಬ್ರಷ್ನ ಹೇಗೆ ಉಪಯೋಗಿಸ್ಬೇಕು ಅದನ್ನು ಆಬ್ಜೆಕ್ಟ್ ಮ್ಯಾನಿಪುಲೇಷನ್ ಅಂತೀವಿ, ಅದನ್ನು ಮಾಡೋದು ಕಲಿಬೇಕು. ಅದ್ರ ಜೊತೆಗೆ ಯಾರು ನಮಗೆ ಡೈರೆಕ್ಷನ್ಸ್ ಹೇಳ್ತಿರ್ತೀವಿ ನಾವು ಮಕ್ಕಳಿಗೆ, ಇಲ್ಲಿ ಉಜ್ಜು, ಅಲ್ಲಿ ಉಜ್ಜು, ಇದು ಮಾಡು, ಅದು ಮಾಡು, ಇದು ಎತ್ತಿಡು, ಮುಚ್ಚು, ಕೈ ತೊಳಿ, ಕೈ ಉಜ್ಜು, ಸೋಪ್ ತಗೋ. ಸೊ ಅದನ್ನೆಲ್ಲ ಟ್ರೈನಿಂಗ್ ಟೈಮಲ್ಲಿ ಮಾತ್ರ ಹೇಳಬೇಕಾಗಿರೋವಂಥದ್ದು. ಟ್ರೈನಿಂಗ್ ಟೈಮಲ್ಲಿ ಹೇಳಿದಾಗ ಆ ಮಗುಗೆ ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಆ ಒಂದು ಕೆಲಸ ನಿರ್ವಹಿಸೋ ಅಂಥ ಒಂದು ಜವಾಬ್ದಾರಿನ ಕಲಿಸ್ಬೇಕು. ಆವಾಗ ಒಂದು ಕೆಲಸನ, ಒಂದು ಕಾರ್ಯಗಳನ್ನ ಕಲ್ತ್ಕೊಳ್ಳೋಕೆ ಸಾಧ್ಯ. ದಯವಿಟ್ಟು ಮಕ್ಕಳಿಗೆ ಯಾರು ಹೊಡಿಬೇಡಿ. ಹೊಡಿಯೋದು, ಹೊಡಿತೀವಿ ಅನ್ನೋದು ಎಲ್ಲನೂ ನಮ್ಮ ಮಕ್ಕಳಲ್ಲಿ ಅವ್ರಿಗೆ ಯಾಕೆ ಹೊಡಿತಾ ಇದ್ದಾರೆ, ನಮ್ಮನ್ನೂ ಎಲ್ಲರೂ ಹೊಡೆದು ಬಡಿದು ಬೆಳೆಸಿರ್ತಾರೆ. ಅದು ನಮ್ಮ ಸಂಪ್ರದಾಯ, ನಮ್ಮ ದೇಶದ, ನಮ್ಮ ಕಲ್ಚರಲ್ ಸಂಪ್ರದಾಯ. ಹೇಳಿದ ಮಾತು ಕೇಳದೇ ಇದ್ದರೆ ಬೈದಾದ್ಮೇಲೆ ಅಥವಾ ಹೇಳಿದ ಮಾತು ಬೈಯೋದ್ರ ಜೊತೆಗೆ ಒಂದು ಏಟು ಕೊಟ್ಬಿಟ್ಟೆ ಬೆಳೆಸಿರೋ ಅಂಥದ್ದು. ಆದರೆ ಇವತ್ತು ಒಂದು ಹೇಳ್ತೀನಿ, ನಮ್ಮ ವಿಶೇಷ ಮಕ್ಕಳು, ಆಟಿಸಮ್, ನೋ ಆಟಿಸಮ್, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಆಗಲಿ, ಆಟಿಸಮ್ ಆಗಲಿ, ಸೆರೆಬ್ರಲ್ ಪಾಲ್ಸಿ ಆಗಲಿ, ಈವನ್ ನಾರ್ಮಲ್ ಚಿಲ್ಡ್ರನ್ ಚೀರ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ ಅಂದರೆ ದಯವಿಟ್ಟು ಹೊಡಿಬೇಡ್ರಿ. ಹೊಡೆದ್ರೆ ವಿಶೇಷ ಮಕ್ಕಳಿಗೆ ಯಾಕೆ ಹೊಡೆದ್ರು ಅಂತ ಗೊತ್ತಾಗಲ್ಲ. ಅವ್ರ ಕನೆಕ್ಷನ್ ಎರಡೇ, ಏನೋ ಮಾಡಿ ತಪ್ಪು ಅದಕ್ಕೆ ಒದೆ ಬಿತ್ತು ಅನ್ನೋದಷ್ಟೇ ಕಲ್ತ್ಕೊಳ್ತಾರೆ. ಸೊ ಯಾರೇ ತಪ್ಪು ಮಾಡಿದ್ರು ಅವ್ರು ಹೋಗಿ ಹೊಡಿತಾರೆ. ಅಮ್ಮನೇ ಇರ್ಬೋದು, ಅಜ್ಜಿನೇ ಇರ್ಬೋದು, ದೊಡ್ಡವರೇ ಇರ್ಬೋದು, ಪಕ್ಕದ ಮನೆಯವರು ಇರ್ಬೋದು, ಬೀದಿಯಲ್ಲಿರೋರು ಇರ್ಬೋದು. ಆ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋದು ಮಾಡದೇ ಇದ್ದರೆ, ನಡೀದೇ ಇದ್ದರೆ
ಆವಾಗ ಕಲ್ತ್ಕೊಳ್ಳೋದೇನು, ಇವ್ರಿಗೆ ಹೊಡೆದ್ರೆ ಗೊತ್ತಾಗುತ್ತೆ ಅಂತ ಒಂದು ಹೊಡಿತಾರೆ. ಅದು ಬಹಳಷ್ಟು ಅನುಭವ ಆಗಿರ್ಬೋದು ನಿಮ್ಗೆಲ್ಲರಿಗೂ. ಎಷ್ಟೊಂದು ಸಲ ಎಲ್ಲೆಲ್ಲೋ ಹೊಡಿತಾರೆ, ಯಾರ್ಯಾರಿಗೋ ಹೊಡಿತಾರೆ. ಅಯ್ಯೋ ಅವ್ರ ಅಜ್ಜಿಗೆ ಹೊಡೆದು ಬಿಡ್ತಾನೆ, ಪಕ್ಕದ ಮನೆಯವ್ರಿಗೆ ಹೊಡೆದ್ಬಿಟ್ರು, ಡಾಕ್ಟ್ರಿಗೆ ಹೊಡೆದು ಬಿಡ್ತು. ಮಗುಗೇನು ಗೊತ್ತು ಅವೆಲ್ಲ? ಇವ್ರ ಅಜ್ಜಿ, ಇವ್ರು ದೊಡ್ಡವರು, ಯಾಕೆ ಹೊಡಿಬಾರ್ದು, ಏನು ಮಾಡಬೇಕು ಎತ್ತ, ಅವೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಅಥವಾ ಆ ಒಂದು ಪ್ರಾಸೆಸಿಂಗ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸೈಮಲ್ಟೇನಿಯಸ್ ಆಗಿ ನಾವು ಮಾಡ್ತೀವಿ. ಎಲ್ಲ ಮಲ್ಟಿಪಲ್ ಆನ್ಸರ್ಸ್, ಮಲ್ಟಿಪಲ್ ರೀಸನ್ಸ್ ನಮ್ಮ ಮನ್ಸಿಗೆ ಬಂದ್ಬಿಡ್ತದೆ. ಓ ಇವ್ರು ದೊಡ್ಡವರು, ಇವರು ನಮ್ಮ ತಾಯಿಗೇನೆ ತಾಯಿ ಅಂದರೆ ನನಗೆ ಅಜ್ಜಿ, ಅವರು ದೊಡ್ಡವರು, ನಾನು ಹೊಡೆದ್ರೆ ಅವ್ರಿಗೆ ನೋವಾಗತ್ತೆ, ಅವ್ರೇನೋ ಹೇಳಿದ ಸರಿ ಇಲ್ಲ ಅಂದರೆ ನಾನು ಮಾತಾಡ್ಬೋದು. ಇದಿಷ್ಟು ಎಲ್ಲ ನಮ್ಮ ಮಕ್ಕಳು, ಯಾವುದೇ ವಿಶೇಷ ಮಕ್ಕಳು ಇಮಿಡಿಯೇಟಾಗಿ ಪ್ರಾಸೆಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ದಯವಿಟ್ಟು ಯಾರಿಗೂ ಹೊಡಿಬೇಡಿ, ಯಾರಿಗೂ ಥ್ರೆಟನ್ ಸಹ ಮಾಡಬೇಡಿ. ಓಕೆ, ಹೊಡಿಯೋದು ಕರೆಕ್ಟ್ ಅಂದ್ಬಿಟ್ಟು ಮಾಡ್ತಾರೆ ಮಕ್ಕಳು, ಅದು ಆ ಥರ ಕಲ್ತ್ಕೊಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಬೋದು. ಇದೆಲ್ಲ ಒಂದು ಅಡಿಪಾಯ, ಫೌಂಡೇಶನ್. ವೊಕೇಶ್ನಲ್ ಟ್ರೈನಿಂಗ್ ಆಗಬೇಕು, ಏನಾದ್ರು ಒಂದು ದುಡಿಯಬೇಕು ಅಂದರೆ ಇವೆಲ್ಲ ಬೇಸಿಕ್ ಫೌಂಡೇಶನ್. ಅದಿಲ್ದಿರ ಮನೆಯನ್ನು ಚೆನ್ನಾಗಿ ಕೆಳಗೆ ಒಂದು ಅಡಿಪಾಯ ಹಾಕ್ದಿರ ಬಿಲ್ಡಿಂಗ್ ಕಟ್ಟೋಕ್ಕಾಗತ್ತಾ? ಕೆಲವೊಂದ್ಸಲಿ ಪಿಲ್ಲರ್ ಕಟ್ಟಬೇಕು, ಫೌಂಡೇಶನ್ಗಿಂತ ಡೀಪಾಗಿ ಹೋಗಬೇಕು. ನಮ್ಮ ಮಕ್ಕಳ ಜೊತೆ ಕೆಲಸ ಮಾಡಿದ್ರೆ ಆ ಫೌಂಡೇಶನ್ನು ಸಾಲಲ್ಲ, ಆ ಫೌಂಡೇಶನ್ಗಿಂತ ಡೀಪಾಗಿ ಪಿಲ್ಲರ್ ಹಾಕಿ ಅದ್ರ ಜೊತೆಗೆ ಪಿಲ್ಲರ್ ಟು ಪಿಲ್ಲರ್ ಫೌಂಡೇಶನ್ ಹಾಕಿ ಕನೆಕ್ಟ್ ಮಾಡಿ ನಮ್ಮ ಮಕ್ಕಳನ್ನ ಮಲ್ಟಿಪಲ್ ಪಿಲ್ಲರ್ಸ್, ಈ ಬಿಲ್ಡಿಂಗ್ ಹೆಂಗೆ ಕಟ್ಟಿದಾರಲ್ಲ ಮಲ್ಟಿಪಲ್ ಪಿಲ್ಲರ್ಸಿಂದ ಹೋಲ್ಡ್ ಮಾಡಿ ನಾವು ಅವ್ರನ್ನ ಒಂದು ವ್ಯಕ್ತಿಯಾಗಿ ಮಾಡಿ ಅವ್ರನ್ನೂ ಒಂದು ಕಾಂಟ್ರಿಬ್ಯೂಟರಿ ಮೆಂಬರ್ಸ್ ಆಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಆಟಿಸ್ಟಿಕ್ ಮಕ್ಕಳಲ್ಲಿ ಏನಿದೆ ಸ್ಟ್ರೆಂತ್ಸ್? ಏನಾರು ಇದ್ದರೆ ಅಲ್ಲೇ ಇರಬೇಕು ಮೇಡಮ್, ಆ ಜಾಗ ಬದಲಾಯಿಸಬಾರ್ದು, ಆ ಒಂದು ಪೊಸಿಷನ್ನು ಚೇಂಜ್ ಆಗಬಾರ್ದು. ಫ್ಯಾಂಟಾಸ್ಟಿಕ್. ಈಗೆಲ್ಲ ನೋಡಿ ಈ ಚೇರ್ಸ್ ಎಲ್ಲ ಒಂದೇ ಪೊಸಿಷನಲ್ಲಿ ಯಾವಾಗಲೂ ಇರ್ತದೆ. ಯಾವುದೇ ಒಂದು ದೀಪ ಹಚ್ಚಬೇಕು ಅಂದರೆ ಅದು ಬತ್ತಿ ಇಡೋ ಜಾಗದಲ್ಲೇ ನಾವು ಇಡೋದು, ಎಲ್ಲಂದರೆ ಅಲ್ಲಿ ಬತ್ತಿ ಇಡಲ್ಲ. ಕರೆಕ್ಟ್? ಒಂದು ಕಾರ್ಪೆಟ್ ಮನೆ ಮುಂದೆ, ಬಾತ್ರೂಮ್ಗೆ, ಬೆಡ್ರೂಮ್ ಮುಂದೆ ಬಾಗಿಲಲ್ಲಿ ಕಾರ್ಪೆಟ್ಸ್ ಇದ್ದರೆ ನಮ್ಮಲ್ಲಿ ಹುಡುಗರು ಕಲ್ತ್ಕೊಂಡಿದ್ದಾರೆ. ಅವನು ಅವ್ರ ಮನೆಯಲ್ಲಿರೋ ಎಲ್ಲ ಕಾರ್ಪೆಟ್ಸ್ ಒಗೆದಾದ್ಮೇಲೆ ಅಥವಾ ಕಸ ಗುಡ್ಸೋಕ್ಕೆ ತೆಗೆದಾದ್ಮೇಲೆ ತಾಯಿ ಯಾವ ಕಾರ್ಪೆಟ್ ಬೇಕಾದರೂ ಇಲ್ಲಿ ಅಲ್ಲಿ ಬದಲಾಯಿಸ್ಬೋದೇನೋ, ಈ ರೂಮ್ದು ಆ ರೂಮ್ಗೆ ಹಾಕ್ಬೋದು, ಈ ಬಾತ್ರೂಮ್ದು ಮುಂದೆ ಇದ್ದಿದ್ದು ಆ ಬಾತ್ರೂಮ್ ಮುಂದೆ ಹಾಕ್ಬೋದು. ಆದರೆ ಅವನು ಲಕ್ಷ್ಮೀಕಾಂತ್ ಹಂಗೆ ಮಾಡಲ್ಲ, ಅದೇ ಬಾತ್ರೂಮ್ ಅದೇ ಜಾಗಕ್ಕೆ ವಾಪಸ್ ಇಡ್ತಾನೆ. ದಟ್ಸ್ ಆಟಿಸಮ್, ದಟ್ ಈಸ್ ಅ ಸ್ಟ್ರೆಂತ್. ಅವ್ರದ್ದೊಂದು ವಿಚಿತ್ರ ಇದು, ಅಯ್ಯೋ ಆಗದೇ ಇಲ್ಲ, ಸ್ಪೂನ್ ಹಿಂಗೆ ಇರಬೇಕು, ಕೀ ಅಲ್ಲೇ ಇರಬೇಕು, ಇವೆಲ್ಲ ವಿಚಿತ್ರತನ ಏನೇನು ಸ್ಪೆಸಿಫಿಕ್ ಆಗಿದೆ ಅಲ್ಲ, ಅದೇ ಸ್ಟ್ರೆಂತ್ಸ್. ಆ ಸ್ಟ್ರೆಂತ್ಸ್ನ ಇಟ್ಕೊಂಡು ನಾವು ಮಕ್ಕಳಿಗೆ ನಾವು ವೊಕೇಶ್ನಲ್ ಟ್ರೈನಿಂಗ್ ಮಾಡಬೇಕಾಗತ್ತೆ. ಮುಂದಕ್ಕೆ ಏನು ಮಾಡ್ಬೋದು? ಅಡುಗೆ ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾರೆ. ಅಡುಗೆ ಮಾಡೋವಾಗ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಒಂದು ಫ್ಯೂ ಮಂತ್ಸ್ ಆದಮೇಲೆ ನಿಮ್ಮ ಮಕ್ಕಳು ಕರೆಕ್ಟಾಗಿ ಎಲ್ಲ ತೆಕ್ಕೊಡ್ತಾರೆ. ನಮ್ಮಲ್ಲಿ ಹುಡುಗರಿದ್ದಾರೆ, ಅವ್ರ ಅಮ್ಮ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಸಾಕು, ಪ್ರತಿಯೊಂದು ಉಪ್ಪಿಟ್ಟಿಗೆ ಏನು ಬೇಕು ಎಲ್ಲ ಅಲ್ಲಿ ರೆಡಿ ಇರ್ತದೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆಯಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ರೆಡಿ. ಪಲಾವ್ ಬೇಕು ಅಂದರೆ ಪಲಾವ್ ಇರ್ತದೆ, ಎಗ್ ಬೇಕು ಅಂದರೆ ಎಗ್ ಇರ್ತದೆ. ಅದಕ್ಕೆ ತಕ್ಕಂಗೆ ಯಾವ ಪಾತ್ರೆ ಯಾವ ಬಾಂಡ್ಲಿ ಸಹ ಗೊತ್ತು ಆ ಹುಡುಗನಿಗೆ. ರೈಟ್? ನೀವು ನೋಡಿರ್ಬೋದು ಇವೆಲ್ಲ ನಮ್ಮ ಮಕ್ಕಳುಗಳಲ್ಲಿ. ಇಲ್ಲೂ ಆಟಿಸಮ್ ಆಗಲಿ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಆಗಲಿ, ಬೆಂಗಳೂರಾಗಲಿ, ಉಡುಪಿ ಆಗಲಿ, ಅಮೇರಿಕಾ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಇಲ್ದರ ಇನ್ನೆಲ್ಲಾರು ಒಂದು ಟಿಂಬಕ್ಟು, ಅಂಟಾರ್ಟಿಕಾಲು ಜನರಿದ್ರೆ ನಮ್ಮ ಇದೇ ವಿಶೇಷತನೇ, ಇದೇ ತೊಂದರೆಗಳು ಅಕ್ರಾಸ್ ದ ವರ್ಲ್ಡ್. ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಡೌನ್ ಸಿಂಡ್ರೋಮ್ ಮಕ್ಕಳಿದಾರ, ಎಲ್ಲರದು ಅದೇ ಥರ ಇಶ್ಯೂಸು. ಇಸ್ ಆಲ್ ವೆರಿ ವೆರಿ ಕಾಮನ್. ಆಯಿತಾ? ಸೊ ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಸಣ್ಣ ಪುಟ್ಟ ಅವ್ರಿಗಿರೋ ಆಸೆ. ಈಗ ಹಾಡು ಹೇಳ್ತಾರೆ, ಈ ಕಡೆ ನಮ್ಮ ಉಡುಪಿ ಕಡೆ, ಮಂಗಳೂರು ಕಡೆ ಎಲ್ಲ ಹಾಡು, ನೃತ್ಯ, ಯಕ್ಷಗಾನ,
ಐ ಥಿಂಕ್ ಈ ಹುಡುಗರು ಎಷ್ಟೋ ಜನ ಹಾಡು ತುಂಬ ಚೆನ್ನಾಗಿ ಹೇಳ್ತಾರೆ. ಹೇಳಿದ ಶ್ಲೋಕಗಳನ್ನ ಅರ್ಥ ಗೊತ್ತಾಗದೇ ಇದ್ದರೂ ರಾಗವಾಗಿ ಕಂಪ್ಲೀಟಾಗಿ ಹೇಳ್ತಾರೆ. ನಮ್ಮಲ್ಲಿ ವಿಶೇಷವಾಗಿರೋವಂಥ ಹುಡುಗರು ಬರೀ ಸೆಲ್ಫ್ ಟಾಕ್ ಮಾಡೋನು ಅವನು ಚಿಕ್ಕ ಹುಡುಗನಲ್ಲಿ. ಆ್ಯಂಡ್ ಎಲ್ಲಂದರೆ ಅಲ್ಲಿ ಅವ್ರ ಮನೆ ಹಾಲ್ ವಾಸ್ ಇಸ್ ಟಾಯ್ಲೆಟ್, ಬಾತ್ರೂಮಲ್ಲ ಬೆಡ್ರೂಮ್ ವಾಸ್ ಟಾಯ್ಲೆಟ್. ತುಂಬ ತೊಂದರೆ ಇತ್ತು. ಸಿಸ್ಟಮ್ಯಾಟಿಕ್ಕಾಗಿ ಹೇಳಿಕೊಟ್ರು, ಟ್ರೈನಿಂಗ್ ಕೊಡ್ತಾ ಆ ಸೆಲ್ಫ್ ಟಾಕ್ ಗಾಟ್ ಚೇಂಜ್ಡ್ ಟು ಬಿ ಏಬಲ್ ಟು ರಿಮೆಂಬರ್ ಡೈಲಾಗ್ಸ್. ಸೊ ಅವನು ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಪಾತ್ರಗಳು, ಬಬ್ರುವ ಹನ್ನೊಂದು ಭಕ್ತ ಪ್ರಹ್ಲಾದದಲ್ಲಿರುವಂಥ ಡೈಲಾಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಹೇಳಿ ಅದನ್ನು ಪಾತ್ರ ನಡೆಸುತ್ತಾ ಇದ್ದ, ಅವನು ಅಭಿನಯಿಸ್ತಿದ್ದ. ಸೊ ಯಕ್ಷಗಾನ ಕಡೆಗೆ ಖಂಡಿತ ಅದನ್ನೊಂದು ನೀವು ಇದು ಮಾಡ್ಬೋದು. ಊಟ, ಐ ಥಿಂಕ್ ಉಡುಪಿ, ಮಂಗಳೂರು ಈ ಕಡೆ ಎಲ್ಲ ಉಡುಪಿ ಊಟ ಆ್ಯಂಡ್ ಅತಿಥಿ ಸತ್ಕಾರ ಇಸ್ ಅ ಲಾಟ್ ಆಫ್ ಇಟ್. ಸೊ ಅದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಫುಡ್ ಪ್ಯಾಕಿಂಗ್. ನಮ್ಮಲ್ಲಿ ಒಂದು ಹುಡುಗರು ಒಂದು ಫ್ಯಾಮಿಲಿಯಲ್ಲಿ ಅವರು ಮನೆಯಲ್ಲಿ ಪರೋಟ ಮತ್ತು ಇಡ್ಲಿ ಮಾಡಿ ಮಾರೋರು, ಹೋಟೆಲ್ಗಳಿಗೆ ಕೊಡೋರು. ಸೊ ಅವನು ಕೂತ್ಕೊಂಡು ಎಲ್ಲ ನೀಟಾಗೆ ಇಷ್ಟಿಷ್ಟು ಅಂತ ಒಂದು 10 ಪರೋಟ ಒಂದು ಪ್ಯಾಕಿಂಗ್ ಮಾಡೋನು, ಒಂದು ಕರೆಕ್ಟಾಗಿ ಎಷ್ಟು ಇಡ್ಲಿ ಹಾಕಬೇಕೋ ಹಾಕಕ್ಕೆ ಬರ್ತಿತ್ತು. ಆಮೇಲೆ ಗೋಬಿ ಮಂಚೂರಿ ಮಾರ್ತಾರೆ ಒಬ್ಬರು. ಸೊ ಅದಕ್ಕೊಂದು ಪೇಪರ್ ಹಾಕಿ ಅದ್ರ ಮೇಲೆ ಒಂದು ಎಲೆ ಹಾಕಿ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಬೇಕಾದ್ರೆ ಅದನ್ನು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಸ್ ಆಲ್ ರೆಡಿ ಅವ್ರ ಅಪ್ಪ ಅಮ್ಮಂಗೆ. ಸೊ ದಟ್ ಅದನ್ನು ತಗೊಂಡು ಪ್ಯಾಕ್ ಮಾಡಿ ಕಳಿಸ್ಕೊಡೋಕ್ಕಾಗುವಂಥದ್ದು. ಸೊ ಈ ಥರ ಸಿಂಪಲ್ ಕೆಲಸಗಳಾಗಲಿ ಅದನ್ನೆಲ್ಲನೂ ನಾವು ಚೇಂಜ್ ಮಾಡ್ಬೋದು. ಈಗ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕಲರಿಂಗ್ ಮಾಡೋವಂಥ ಮಕ್ಕಳಿದ್ದಾರೆ. ತುಂಬ ಚೆನ್ನಾಗಿ ಬೀಡ್ಸ್ನ ಒಂದು ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್ಗಳಲ್ಲಿ ಮಾಡೋಕ್ಕಾಗೋವಂಥ ಒಂದು ಸಾಮರ್ಥ್ಯ ಇರ್ತದೆ ಮಕ್ಕಳಿಗೆ. ಸೊ ಅದನ್ನು ಇಟ್ಕೊಂಡು ಕ್ಯಾನ್ ವಿ ಮೇಕ್ ಜ್ಯುವೆಲ್ರಿ ಮಾಡೋಕ್ಕಾಗತ್ತಾ, ಗಾರ್ಡನಿಂಗ್ ಹೇಳ್ಕೊಡೋಕ್ಕಾಗತ್ತಾ, ಗಾರ್ಡನಿಂಗಲ್ಲಿ ಹೆಂಗೆ ನೋಡ್ಕೊಬೇಕು, ಎಲೆಗಳ್ನ ಯಾವ್ದು ಒಣಗಿರೋ ಎಲೆಗಳ್ನ ಮಾತ್ರ ತೆಗಿಬೇಕು, ಅದಕ್ಕೆ ನೀರು ಎಷ್ಟು ಹಾಕಬೇಕು, ಅದಕ್ಕೆಲ್ಲ ಒಂದೊಂದು ಅಳತೆ ಕೊಟ್ಬಿಟ್ರೆ ಅಳತೆ ಒಂಚೂರು ಚಾಚ್ ತಪ್ಪದೆ ಇರೋಂಗೆ ಮಾಡೋಕ್ಕೆ ಸಾಧ್ಯ. ಮನೇಲಿ ಏನೇನು ಕೆಲಸಗಳು ಮಾಡೋಕ್ಕಾಗುತ್ತೆ, ಒಂದು ಬಟ್ಟೆ ಮಡಚಿಡೋದು, ಒಂದು ಜೋಡಿಸಿಡೋದು ಮನೆಯಲ್ಲಿ, ಅಂಗಡಿಯಲ್ಲಿ ಈ ಒಂದು ಜೋಡಿಸೋದು ಇದೆಲ್ಲ ಇದೆಯಲ್ಲ, ಈ ಸಾರ್ಟ್ ಮಾಡೋದು, ಸೆಗ್ರಿಗೇಟ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಹುಡುಗರು. ಸೊ ಆ ಒಂದು ಹ್ಯಾಬಿಟ್ಸ್ನ ಅದನ್ನೆಲ್ಲ ಸ್ವಲ್ಪ ಹೆಚ್ಚಿಸ್ತಾ ಹೋಗಿದ್ರೆ ಒಂದು ಅಂಗಡಿನಲ್ಲಿ ಚೆನ್ನಾಗಿ ಎಲ್ಲನೂ ಸಾರ್ಟ್ ಮಾಡೋದು. ಮಾರ್ಕೆಟ್ ವಾಟ್ ಯು ಸೇ ದೀಸ್ ರಿಲಯನ್ಸ್ ಈ ಥರ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಶೆಲ್ಫ್ಗಳಲ್ಲಿ ಒಂದೇ ಥರದನ್ನು ನೀಟಾಗಿ ಜೋಡಿಸೋ. ಸೊ ಆ ಥರ ಕೆಲಸಗಳನ್ನ ಖಂಡಿತ ಮಾಡೋಕ್ಕಾಗುತ್ತೆ. ಸಂಗೀತ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯೂಸಿಕ್, ಅಫ್ಕೋರ್ಸ್ ಹೈ ಫಂಕ್ಷನಿಂಗ್ ಇದ್ದು ಓದೋದು ಬರೆಯೋದು ಕಲ್ತ್ಕೊಳ್ಳೋಕ್ಕಾದರೆ ಈ ಥಾಮ್ಸನ್ ರೈಟರ್ಸಲ್ಲಿ ಮಾಡ್ತಾ ಇದ್ದಿದ್ದು ಒಂದು ಕರೆಕ್ಷನ್ ಆಫ್ ಸಮ್ ಇದು ಎಡಿಟಿಂಗ್ ಮಾಡಿಬಿಟ್ಟು ಯಾವುದು ತಪ್ಪಿದೆ ಅಂತ ಕಂಡುಹಿಡಿದ್ಬಿಟ್ಟು ಅದನ್ನು ಸರಿಗೆ ಇದು ಮಾಡೋವಂಥದ್ದು. ಈ ಥರ ಎಲ್ಲ ಹೈ ಫಂಕ್ಷನಿಂಗ್ ಹುಡುಗರಿಗೆ ರಿಪಿಟೇಟಿವ್ ಲುಕಿಂಗ್ ಫಾರ್ ಸರ್ಟನ್ ಡೀಟೇಲ್ಸ್, ತಪ್ಪು ಹಿಡಿಯೋದೇ ಒಂದು ಇದು, ಅದನ್ನು ಕಂಡು ಹಿಡಿದ್ಬಿಟ್ಟು ಅದನ್ನು ಡಿಲೀಟ್ ಮಾಡೋವಂಥದ್ದು. ಐ ಥಿಂಕ್ ದಟ್ಸ್ ಅ ವೆರಿ ಗುಡ್. ಇದು ಅಮೇಝಿಂಗ್ ಮೆಮರಿ ಇರ್ತದೆ. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, 6 ವರ್ಷಕ್ಕೆ ಅವರು ರಾಜಸ್ಥಾನಿಂದ ಬೆಂಗಳೂರಿಗೆ ಬಂದರು. ಅವ್ರ ತಂದೆ ಇಲ್ಲಿ ಕೆಲಸ ಮಾಡ್ತಿದ್ರು, ತಾಯಿ ಅವ್ರದ್ದು ಇನ್ನೂ 2 ಮಕ್ಕಳನ್ನು ಅಲ್ಲೇ ಅಜ್ಜಾಜಿ ಜೊತೆ ಬಿಟ್ಟು ಬೆಂಗಳೂರಿಗೆ ಬಂದರು. ಆ ತಾಯಿ ಕರ್ಕೊಂಡು ಬರೋರು ದಿನ ನಮಗೆ. ಅವ್ರ ಮನೆ ಬಿಟ್ಟಾಗಿಂದ ನಮ್ಮ ಸಂಸ್ಥೆಗೆ ಬಂದು ವಾಪಸ್ ಮನೆಗೆ ಹೋಗೋವ್ರಿಗೂ ಇನಿಷಿಯಲಿ ಅಳೋನು. ಅವ್ನಿಗೆ ಅಷ್ಟೊಂದು ಸ್ಟ್ರೆಸ್ಸು, ಅಷ್ಟೊಂದು ಆ್ಯಂಗ್ಸೈಟಿ. ಮನೆ ಬಿಟ್ಟಾಗಿಂದ ವಾಪಸ್ ಹೋಗೋರ್ಗೂ ಅಳು. ಪಾರ್ಕಲ್ಲ, ವಿ ವೆಂಟ್ ಫಾರ್ ಅ ಪಿಕ್ನಿಕ್. ಅಲ್ಲಿ ಪಿಕ್ನಿಕಲ್ಲಿ ಹೋದ್ರೂ ಅಳ್ತಾನೆ ಒಂದು ತುತ್ತು ಊಟ ತಿಂತಾನೆ, ಅಳ್ತಾನೆ ಒಂದು ತುತ್ತು ಊಟ ತಿಂತಾನೆ. ಹಾಗಿದ್ದ 6 ವರ್ಷದಲ್ಲಿ ಯಾವ ಭಾಷೆನೂ ಮಾತಾಡ್ತಿರ್ಲಿಲ್ಲ. ಮಾರ್ವಾಡಿನೂ ಇಲ್ಲ, ಹಿಂದಿನೂ ಇಲ್ಲ, ಕನ್ನಡ ಮೊದಲೇ ಇಲ್ಲ. ಆದರೆ ಇವತ್ತು ಅವನಿಗೆ 22 ವರ್ಷ. ಅವನಿಗೆ ಅಮೇಝಿಂಗಾಗಿ ಬರೀ ಕನ್ನಡದಲ್ಲೇ ಮಾತಾಡ್ತಾನೆ, ನೀಟಾಗೆಲ್ಲ ಅರ್ಥ ಮಾಡ್ಕೊಳ್ತಾನೆ. ಆ್ಯಂಡ್ ಅಮೇಝಿಂಗ್ ಮೆಮರಿ. ಯಾರ್ದು ಯಾವತ್ತು ಹುಟ್ಟಿದಬ್ಬ, ಅವ್ರ ಫೋನ್ ನಂಬರ್ ಏನು ಅಂತ ಹೇಳಿಬಿಟ್ರೆ ಎಲ್ಲಿದ್ದರೂ ಫೋನ್ ಮಾಡಿಬಿಟ್ಟು ಹಿ ವಿಲ್ ಕಾಲ್ ಆ್ಯಂಡ್ ಸೇ ಇವತ್ತು ನಿಮ್ಮ ಹುಟ್ಟಿದಬ್ಬ, ಹ್ಯಾಪಿ ಬರ್ತ್ಡೇ. ನಾವೊಬ್ಬರೇ ಅಲ್ಲ, ನಮ್ಮ ಮನೆಯವ್ರದ್ದು ಯಾರ್ದಾರ್ದು ಹೇಳಿದ್ರೆ ಅವ್ರನ್ನ ಮೀಟ್ ಮಾಡಿದರೆ ಅವ್ರದ್ದನ್ನು ಜ್ಞಾಪಿಸ್ಕೊಳ್ತಾನೆ. ವಿಲ್ ನೆವರ್ ಮಿಸ್ ಅ ಬರ್ತ್ಡೇ. ಸೊ ಈಗ ಈ ಒಂದು ವಿಶೇಷತನ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಅನ್ನೋದಿದು. ಸೊ ವಿ ಯೂಸ್ ಟು ಹ್ಯಾವ್ ದಿಸ್ ಗೈ ಹೂ ವಿಲ್ ಗೋ ಟು ಅಟೆಂಡೆನ್ಸ್. ಯಾವ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರ್ತದೆ ಅವ್ರಿಗೆ ನಾನು ಅಟೆಂಡೆನ್ಸ್ ರಿಜಿಸ್ಟರ್ ಕೊಡ್ತಿದ್ದೆ. ಆಮೇಲೆ
ಸರ್ಕ್ಯುಲರ್ ರಿಜಿಸ್ಟ್ರ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲರ ಹತ್ರ ಸೈನ್ ಹಾಕ್ಸ್ಕೊಂಬ ಅಂತ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಯಾರನ್ನೂ ಬಿಡ್ತಿರ್ಲಿಲ್ಲ, ಎಲ್ಲರಿಗೂ ಹೋಗಿ ಹಾಕಿಸ್ಕೊಂಡು ಬರೋನು. ಆಮೇಲೆ ಯಾರಪ್ಪ ಬಂದಿಲ್ಲ ಅಂತ ಕೇಳಿಬಿಟ್ರೆ ಸಾಕು, ಇಂತಿಂಥವ್ರು ಬಂದಿಲ್ಲ ಅಂತ ಹೇಳಿಬಿಡು. ಸೊ ಇಟ್ಸ್ ಅ ಅಮೇಝಿಂಗ್ ಮೆಮರಿ. ಏನೋ ಮಾಡ್ತಾ ಇದ್ದಾರೆ, ಏನೋ ಕೈ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ ಅಂದರೆ ಅಲ್ಲಿ ಕೂತಿರೋ 60-70 ಮಕ್ಕಳು ಜನದ ಜೊತೆಯಲ್ಲಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಗೊತ್ತು. ಪೇರೆಂಟ್ ಮೀಟಿಂಗಿಗೆ ಬಂದರೆ ಯಾರ್ಯಾರು ಪೇರೆಂಟ್ಸ್ ಮಿಸ್ ಆಗಿದ್ದಿದ್ರೆ ನಾನು ಕೇಳೋಕ್ಕೆ ಮುಂಚೆ ಅವನೇ ಕೇಳ್ಬಿಡೋನು, ಯಾಕೆ ಬಂದಿಲ್ಲ ಮೀಟಿಂಗಿಗೆ? ಅವರು ಬಂದಿದ್ದೆ, ಇಲ್ಲ ಕಣೋ ಬರೋಕ್ಕಾಗಲಿಲ್ಲ. ಆಮೇಲೆ ಇಲ್ಲ ಬಂದಿದ್ದೆ, ನಾನು ಅಲ್ಲೇ ಕೂತಿದ್ದೆ, ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನೋನು. ಸೊ ದಿಸ್ ಸೋ ಅಮೇಝಿಂಗ್. ಈ ಥರ ಅವ್ರವ್ರ ಸ್ಟ್ರೆಂತ್ಸ್ ಹುಡುಕೊಂಡು ಯಾವ ಕೆಲಸನ ನಾವು ಚೇಂಜ್ ಮಾಡೋದಕ್ಕೆ ನೋಡಬೇಕು. ಇಂಪಾರ್ಟೆಂಟಾಗಿ ಒಂದು ಮುಖ್ಯವಾಗಿದ್ದು ಒಂದು 5 ಪಾಯಿಂಟ್ ಹೇಳ್ಬಿಡ್ತೀನಿ, ಒಂದು ನೆನಪಾಗಲಿ ಎಲ್ಲರಿಗೂ. ಓಕೆ, ಡೈಲಿ ಲಿವಿಂಗ್ ಸ್ಕಿಲ್ಸ್ ಹೇಳಿದ್ನಲ್ಲ, ಮುಖ್ಯವಾಗಿ ಅವ್ರವ್ರ ಕೆಲಸ ಮಾಡ್ಕೊಳ್ಳೋವಂಥದ್ದು, ಮನೆಯಲ್ಲೂ ಕೆಲಸ ಮಾಡೋಕ್ಕಾಗೋವಂಥದ್ದು, ಸ್ವಂತ ಕೆಲಸ ಮಾಡ್ಕೊಳ್ಳೋವಂಥದ್ದು ಬರಬೇಕು. ಆಮೇಲೆ ಯಾವುದೇನು ಕೆಲಸ ಇಷ್ಟನೋ ಅದಕ್ಕೆ ಪ್ರೀ ವೊಕೇಶ್ನಲ್ ಸ್ಕಿಲ್ಸ್ ಅಂತ ನಾವು ಹೇಳ್ಕೊಡ್ಬೇಕಾಗುತ್ತೆ. ಈಗ ಟೇಲರಿಂಗ್ ಹೇಳ್ಕೊಡೋಂಗಿದ್ರೆ ಅದ್ರದ್ದು ಏನೆಲ್ಲ ಕಲ್ತ್ಕೊಬೇಕು ಹೇಳ್ಕೊಡ್ಬೇಕಾಗುತ್ತೆ. ಈಗ ಸಾರ್ಟಿಂಗ್, ಮ್ಯಾಚಿಂಗ್, ಸೆಗ್ರಿಗೇಟಿಂಗ್, ಆರ್ಗನೈಸಿಂಗ್ ಇದ್ದರೆ ಅದ್ರದ್ದೇ 100 ಟೋಕನ್ಸ್ ಇರಬೇಕಾಗುತ್ತೆ ಮಿನಿಮಮ್. ಒಂದು ಆ್ಯಕ್ಟಿವಿಟಿ 10 ಮಣಿ 20 ಮಣಿ ಕೊಟ್ಬಿಟ್ರೆ ಕೆಲಸ ಆಗಲ್ಲ. ಅದೊಂದು ಕೆಲಸಕ್ಕೆ ಬದಲಾವಣೆ ಆಗಬೇಕು ಅಂದರೆ ಜಾಸ್ತಿ ಹೊತ್ತು ಮಾಡೋ ಅಂಥದ್ದು ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಕ್ವಾಲಿಟಿ ಆ್ಯಂಡ್ ಇದು ಕ್ವಾಂಟಿಟಿನ ಮಾಡೋಕ್ಕಾಗೋ ಅಂಥದ್ದನ್ನು ನಾವು ಖಂಡಿತವಾಗ್ಲೂ ನಾವು ಕೊಡಬೇಕಾಗತ್ತೆ. ನೆಕ್ಸ್ಟು ವರ್ಕ್ ರೆಡಿನೆಸ್, ಎಂಪ್ಲಾಯಬಿಲಿಟಿ. ಕೆಲಸಕ್ಕೆ ಹೋಗಬೇಕು ಅಂದರೆ ಅವರೆಲ್ಲ ರೆಡಿ ಇದ್ದಾರಾ, ಅವ್ರಿಗೆ ಟೈಮ್ ಗೊತ್ತಾ, ಯಾರಿಗಾರು ಸಪೋರ್ಟ್ ಬೇಕು ಅಂದರೆ ಕೇಳಕ್ಕೆ ಬರ್ತದ, ವಿಶ್ ಮಾಡೋಕ್ಕೆ ಬರ್ತದ, ನನ್ನ ರೊಟೀನು ನಾನು ಹೋದ ತಕ್ಷಣ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕಾ, ತಮ್ ಪ್ರಿಂಟ್ ಕೊಡಬೇಕಾ, ಏನಿದೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇವಾಗ ಯೂಶ್ವಲಿ ಎಲ್ಲ ಕಡೆ ಇರ್ತದೆ. ಸೊ ಅದನ್ನೇನಾದ್ರು ಒಂದು ಕೊಡಬೇಕಾ, ಅದನ್ನು ಮಾಡೋ ಅಂಥದ್ದು ಒಂದು ಇರಬೇಕು. ಆಮೇಲೆ ದೇ ಶುಡ್ ಹ್ಯಾವ್ ಟಾಸ್ಕ್ ಕಂಪ್ಲೀಷನ್. ಯಾವುದೇ ಕೆಲಸ ಕೊಟ್ಟರೆ ಆ ಕೆಲಸನ ಕಂಪ್ಲೀಟ್ ಮಾಡಬೇಕು. ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟು ಹೋಗೋವಂಥದ್ದನ್ನು ಮಾಡೋಕ್ಕಾಗಲ್ಲ. ಸೊ ಸಂಪೂರ್ಣತೆ ಖಂಡಿತವಾಗ್ಲಿ ಕಲ್ತ್ಕೊಬೇಕು. ಸೋಷಿಯಲ್ ಸ್ಕಿಲ್ಸ್, ಇನ್ನೊಬ್ಬರಿಗೆ ಗ್ರೀಟ್ ಮಾಡೋ ಅಂಥದ್ದು, ಬಾಯ್ ಅಂತ ಹೇಳೋದು, ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು, ಕೆಲಸಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಲೀವ್ ಬೇಕಾದರೆ ಲೀವ್ ಕೇಳಬೇಕಾಗಿರೋದು, ಲೀವಿಂದ ಬಂದಾದ್ಮೇಲೆ ಲೀವ್ ಅಪ್ಲಿಕೇಶನ್ ಕೊಡೋದು, ಯಾರನ್ನ ಕೇಳಬೇಕು, ಸಹ ಉದ್ಯೋಗಿಗಳ ಜೊತೆ ಕೆಲಸ ಮಾಡೋ ಅಂಥದ್ದು, ಇವೆಲ್ಲ ಅವರು ಕಲಿಬೇಕಾಗತ್ತೆ. ಇವೆಲ್ಲ ಅಲ್ಲಿ ಕೆಲಸಕ್ಕೆ ಹೋದಾದ್ಮೇಲೆ ಕಲಿಯೋವಂಥದ್ದಲ್ಲ, ಇದೆಲ್ಲ ದಿನನಿತ್ಯ ಜೀವನದಲ್ಲಿ ಮನೆಗಳಲ್ಲಿ ಮಾಡೋಕ್ಕಾಗೋ ಅಂಥ ಒಂದು ಸಾಮರ್ಥ್ಯನ ನಾವು ಬೆಳೆಸಬೇಕು. ಆ್ಯಂಡ್ ಯಾವುದೇ ಒಂದು ಕೆಲಸ ಇದ್ದರೆ ಅದಕ್ಕೆ ತಕ್ಕಂಗೆ ಏನೇನು ಕಲಿಸ್ಬೇಕಾಗುತ್ತೋ ಅದನ್ನು ಮಾಡಬೇಕು. ಇವಾಗ ಒಂದು ಕಾರ್ ವಾಷಿಂಗ್ ಹೇಳ್ಕೊಡ್ತೀವಿ ಅಂದರೆ ಕಾರ್ ವಾಶ್ ಮಾಡೋಕ್ಕೆ ಏನೇನು ಬೇಕು, ಅದಕ್ಕೆ ಬೇಕಾಗಿರೋ ಬಕೆಟ್ಟು, ನೀರು, ಬಟ್ಟೆಗಳು, ಬ್ರಷು, ಪಾಲಿಷ್ ಏನು ಬೇಕೋ ಅದನ್ನು, ಸೋಪು, ಟೈರ್ ತೊಳೆಯೋಕ್ಕೆ ಏನಾದ್ರು ಬೇರೆ ಬ್ರಷ್ ಬೇಕಾ, ಅವೆಲ್ಲನೂ ನಾವು ಇಟ್ಕೊಳ್ಳೋ ಹಾಗೆ ಇರಬೇಕು. ಗಾರ್ಡ್ನಿಂಗಿದ್ರೆ ಗಾರ್ಡ್ನಿಂಗಿಗೆ ರಿಲೇಟೆಡ್ ಇರಬೇಕು, ಕ್ರಾಫ್ಟ್ ಇದ್ದರೆ ಕ್ರಾಫ್ಟ್ ಬೇಸ್ಡ್ ಇರಬೇಕು. ಆ ಥರ ಎಲ್ಲ ಮಾಡಬೇಕಾಗುತ್ತೆ. ಯಾವ ಕೆಲಸ ಶುರು ಮಾಡೋದು ಹೇಗೆ, ಮುಗಿಸೋದು ಹೇಗೆ, ಅದನ್ನು ಎತ್ತಿಡಬೇಕು. ಒಂದು ಜಾಗದಿಂದ ತಗೊಂಡು ಕೆಲಸ ಮಾಡಿ ಮುಗಿದಿದ್ದನ್ನು ಎಲ್ಲಿಡಬೇಕು. ಈಗ ಒಂದು ಅಡುಗೆ ಮಾಡೋದು ಕೆಲಸ ಅಂದರೆ ತರಕಾರಿನ ಆಯ್ಕೊಳ್ಳೋದಲ್ದಿರ ತೊಳೆಯೋದು, ಸಿಪ್ಪೆ ಸುಲಿಯೋದು, ಹೆಚ್ಚೋದು, ನಾರು ಬಿಡಿಸೋದು ಎಲ್ಲ ಹೆಚ್ಚಾದ್ಮೇಲೆ ಹೆಚ್ಚೋದಕ್ಕೆ ಯಾವ ಥರ ಮಣೆ ಬೇಕು, ಯಾವ ಚಾಕು ಬೇಕು, ಯಾವ ಪಾತ್ರೆ ಇಟ್ಕೊಬೇಕು, ಅದನ್ನು ಹೇಗೆ ಹಾಕಬೇಕು, ಅದರಿಂದ ನಾವು ಹೇಗೆ ಅದನ್ನು ಮುಗಿಸ್ಬೇಕು, ಮುಗಿದಾದ್ಮೇಲೆ ಕಸ ಎಲ್ಲಿಗೆ ಹಾಕ್ತೀವಿ, ಅದು ಕಟ್ಟೆ ಹೇಗೆ ಕ್ಲೀನ್ ಮಾಡ್ತೀವಿ, ಸಂಪೂರ್ಣತೆ ಕಲಿಸ್ಕೊಡಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕೆಲಸ ಇದ್ದರೂ ಸಂಪೂರ್ಣತೆ. 4 ಬೀನ್ಸು 4 ಬೆಂಡೆಕಾಯಿ ಕಟ್ ಮಾಡಿಸೋದು ಕಲಿಸಿದ್ರೆ ಸಾಲಲ್ಲ. ಅವರು ಕಿಚನ್ ಇದರಲ್ಲಿ ಮಾಡಬೇಕು ಅಂದರೆ ನಿಮ್ಮ ಮನೆಗೆ ಆದರೆ ಅಟ್ಲೀಸ್ಟ್ ಒಂದು 1/4 kg ಅಥವಾ ಅರ್ಧ kg ತರಕಾರಿ ಕಟ್ ಮಾಡಿ ಹೋಗಿರಬೇಕು. ಒಂದು ಕಿಚನ್ ಗ್ರೂಪಲ್ಲಿ ಅವ್ರು ಹೋಗ್ಬಿಟ್ಟು ಒಂದು ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ, ತರಕಾರಿ ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ಅಂತಂದರೆ ದೇ ಕ್ಯಾನ್ ಬಿ ಪಾರ್ಟ್ ಆಫ್ ಅ ಕೇಟ್ರಿಂಗ್ ಗ್ರೂಪ್. ಇಷ್ಟು ತರಕಾರಿ ಇಷ್ಟು ಕಟ್ ಮಾಡಿ ಕೊಡಬೇಕು. ಸೊ 1 kg 2 kg 3 kg ತರಕಾರಿ ಕಟ್ ಮಾಡೋ ಅಂಥ ಒಂದು ಸಾಮರ್ಥ್ಯ ತಗೊಂಡ್ರೆ
ಖಂಡಿತ ಅವರು ಇವನಿನ ಕೇಟ್ರಿಂಗ್ ಗ್ರೂಪಲ್ಲೂ ಸಹ ಅವರು ಮಾಡ್ಕೊಳಕ್ಕಾಗುತ್ತೆ. ಆ್ಯಂಡ್ ಎಲ್ಲದಕ್ಕೂ ಪಾಸಿಟಿವ್ ರೀಇನ್ಫೋರ್ಸಸ್ ಮರಿಬೇಡಿ. ಆ್ಯಂಡ್ ಏನು ನಾವು ಹೇಳ್ದಿರ ಅವ್ರು ಮಾಡೋಕ್ಕಾಗೋ ಅಂಥ ಒಂದು ಸಾಮರ್ಥ್ಯ, ಮುಖ್ಯವಾಗಿ ನಾವು ನಮ್ಮ ಪ್ರಾಂಪ್ಟ್ಸ್ನ ಫೇಡ್ ಆಫ್ ಮಾಡಬೇಕು. ವೆರಿ ಗುಡ್, ಆಯಿತು, ಗುಡ್, ಆಮೇಲೆ ಇದು ತಗೋ ಅದು ತಗೋ ಹೇಳೋದನ್ನೆಲ್ಲ ನಿಧಾನಕ್ಕೆ ಕಾಲಕ್ರಮೇಣ ಫೇಡ್ ಆಫ್ ಮಾಡಿದ್ರೆ ಅವ್ರು ಮಾಡೋಕ್ಕಾಗೋ ಹಂಗೆ ಸಾಧ್ಯವಿರ್ತದೆ. ಒಂದು ಕೆಲಸಕ್ಕೆ ಹೋಗಬೇಕು ಅಂದರೆ ಟ್ರಾವೆಲ್, ಕಮ್ಯುನಿಟಿ ಅವೇರ್ನೆಸ್, ನಮ್ಮ ಮನೆಯಿಂದ ನನ್ನ ಆಫೀಸ್ಗೆ ಹೋಗೋಕ್ಕೆ ಅಥವಾ ನನ್ನ ಫ್ಯಾಕ್ಟ್ರಿಗೆ ಹೋಗೋಕ್ಕೆ, ಇಲ್ಲ ನಾನು ಹೋಗ್ಬೇಕಾದ್ರೆ ಅಂಗಡಿಗೆ ಹೋಗೋಕ್ಕೆ ದಾರಿ ಏನು, ನಾನು ಹೇಗೆ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಹೇಗೆ ಬರಬೇಕು, ನಾನು ನಡ್ಕೊಂಡು ಹೋಗ್ತೀನಾ, ಸೈಕಲಲ್ಲಿ ಹೋಗ್ತೀನಾ, ಬಸ್ ಹತ್ತು ಹೋಗ್ತೀನಾ, ಸ್ಕೂಟ್ರಲ್ಲಿ ಹೋಗ್ತೀನಾ, ಕಾರಲ್ಲಿ ಹೋಗ್ತೀನಾ, ಆಲ್ ಆಫ್ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ರಿಯಲ್ ಲೈಫ್ ಟ್ರೈನಿಂಗ್. ಆ್ಯಂಡ್ ಎಲ್ಲ ಕೆಲಸಕ್ಕೂ ಒಂದು ಇಂಟರ್ನ್ಶಿಪ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ ಒಬ್ಬರ ಜೊತೆನೇ ಕೆಲಸ ಮಾಡೋದನ್ನು ಮಾತ್ರ ಕಲಿಸಿದ್ರೆ ಸಾಲಲ್ಲ. ನಾವು ಮುಖ್ಯವಾದ ಟ್ರೈನರ್ ನಾವಾಗಿದ್ದರೂ ಮನೇಲಿ ನಾವು ಅಮ್ಮನೇ ಮಾಡ್ತಾಯಿದ್ರು, ಬೇರೆಯವ್ರು ಹೇಳಿದ್ರು ಅವ್ರ ಕೆಲಸಗಳನ್ನ ಮಾಡೋ ಅಂಥ ಒಂದು ಸಾಮರ್ಥ್ಯನ ನಾವು ಸಣ್ಣ ವಯಸ್ಸಿನಿಂದ ಬೆಳೆಸಬೇಕು. ಎಸ್ಪೆಷಲಿ ಚಿಲ್ಡ್ರನ್ ವಿತ್ ಆಟಿಸ್ಟಿಕ್ ಮಕ್ಕಳು ಒಬ್ರಿಗೆ ಮಾತ್ರ ಅವರು ಮಾಡೋದು, ಇನ್ನೊಬ್ಬರ ಕಡೆಗೆ ನಾವು ಕಳಿಸ್ದೇ ಇದ್ದರೆ ಅವ್ರು ಕಲಿಯೋದೇ ಇಲ್ಲ. ನೀವೇ ಇರಬೇಕು, ಅವರಿದ್ದರೆ ಮಾತ್ರ ಮಾಡೋವಂಥದ್ದು, ಅವ್ರು ಇಲ್ಲದೇ ಇದ್ದರೆ ಮಾಡಲ್ಲ, ಇನ್ನೊಬ್ಬರು ಹೇಳಿದ್ರೆ ಮಾಡಲ್ಲ. ಐ ಥಿಂಕ್ ಅದನ್ನು ನೀವೆಲ್ಲರೂ ತುಂಬ ಅನುಭವಿಸಿರ್ತೀರ. ಮನೇಲಿ ತಾಯಿ ಇಲ್ಲದೇ ತಂದೆ ಜೊತೆ ಒಂದು ಮಾಡ್ತಿದ್ರು, ಅವ್ರು ಇಲ್ಲದೇ ಇದ್ದರೆ ಅದಕ್ಕೆ ಕೆಲಸ ಮಾಡಿಸೋದು ಬಹಳ ಕಷ್ಟ. ಸ್ಕೂಲಲ್ಲಿ ರೆಗ್ಯುಲರಾಗಿ ತಗೊಳ್ಳೋ ಟೀಚರ್ ಲೀವ್ ಮೇಲಿದ್ದರೆ ಬೇರೆ ಟೀಚರ್ ಜೊತೆ ಹೇಳಿದ ಮಾತು ಕೇಳಿಕೊಂಡು ಕೆಲಸ ಮಾಡೋವಂಥದ್ದು ಬಹಳ ಇದು. ಆ್ಯಂಡ್ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಕಳಿಸ್ದಾಗಲೂ ಬಹಳ ಕಷ್ಟ ಆಗುತ್ತದೆ. ನಾನು ಅದೇ ಕ್ಲಾಸ್ಗೆ ಹೋಗ್ತೀನಿ ಅಂತ ಓಡಿ ಹಳೆ ಟೀಚರ್ ಕ್ಲಾಸ್ಗೆ ಹೋಗಿ ಕೂತ್ಕೊಳ್ತಾರೆ. ಅವ್ರು ದೊಡ್ಡವ್ರು ಆಗ್ತದೆ ಚೇಂಜ್ ಟೀಚರ್ಸ್. ಸೊ ನಾವೇನು ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ನೀವು ಫಸ್ಟು ಈ ನೆಕ್ಸ್ಟ್ ಇಯರ್ ನೀನು ಇಲ್ಲಿರಲ್ಲ, ಇಲ್ಲಿ ಹೋಗ್ತೀಯಾ ಅಂತ ಮೊದಲೇ ಹೇಳಿ ಕಳಿಸಿರ್ತೀವಿ. ಸ್ಕೂಲಿಗೆ ಬಂದಾಗ ಎಲ್ಲ ಮಕ್ಕಳು ಅವ್ರು ಹಳೆ ಕ್ಲಾಸಲ್ಲೇ ಕೂತ್ಕೊಳ್ತಾರೆ. ಆಮೇಲೆ ಟೀಚರ್ ಕರ್ಕೊಂಡು ಹೋಗಿ ಇಂಟ್ರಡ್ಯೂಸ್ ಮಾಡಿ, ಈ ಟೀಚರ್ ಗೊತ್ತಲ್ವಾ, ಇವ್ರು ಇನ್ಮೇಲೆ ಇಲ್ಲಿರ್ತೀಯ, ಇವರೆಲ್ಲ ನಿನ್ನ ಕ್ಲಾಸ್ಮೇಟ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಎನ್ಕರೇಜ್ ಮಾಡಿದ್ರೆ ಮಕ್ಳಿಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಯಾವುದೇ ಒಂದು ಹವ್ಯಾಸ ಇರಲಿ, ಮಣಿ ಪೋಣಿಸೋದು, ಹೂ ಕಟ್ಟೋದು, ಹೂ ಪೋಣಿಸೋದು, ಐ ಥಿಂಕ್ ದೋಸ್ ಆರ್ ವೆರಿ ವೆರಿ ನೈಸ್ ವರ್ಕ್. ಮಾಡೋಕ್ಕಾಗೋ ಅಂಥದ್ದು ಅದನ್ನು ಸಹ ನಾವು ಹೇಳ್ಕೊಡ್ಬೇಕು. ಸೊ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕೆಲಸ ಮನೆಯಲ್ಲೇ ಅವ್ರು ಮಾಡಬೇಕು, ಅವ್ರ ಬಟ್ಟೆ ಹಾಕ್ಕೊಬೇಕು, ಅವ್ರ ಊಟ ಅವ್ರು ಮಾಡಬೇಕು ಅಂದರೆ ಬಹಳಷ್ಟು ಟೈಮ್ ಅವಕಾಶಗಳು ಸಿಗ್ತವೆ. ಒಂದು ದಿನದಲ್ಲಿ ಒಂದು 5 ಸಲಿನಾರು ಏನಾದ್ರು ತಿಂತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಏನಾರು ಒಂದು ತಿಂಡಿ, ರಾತ್ರಿ ಒಂದು ಇದು, ಮಧ್ಯದಲ್ಲಿ ಬೇರೆ ಏನಾದ್ರು ತಿನ್ನಕ್ಕೆ ಕೊಟ್ಟಿರ್ತೀವಿ ನಾವು. ಅವೆಲ್ಲ ಇಟ್ಕೊಂಡ್ರು ಒಂದು 4ರಿಂದ 5 ಸಲಿ ಅಂದರೆ 4ರಿಂದ 5 ಸಲಿ ಆಪರ್ಚುನಿಟಿ ಇದೆ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಹೇಳ್ಕೊಡೋಕ್ಕೆ, ಪ್ರತಿಯೊಂದು ಪ್ರಾಸೆಸ್ ಹೇಳ್ಕೊಡೋಕ್ಕೆ. ಟಾಯ್ಲೆಟ್ ಟ್ರೈನಿಂಗ್, ಬೇರೆ ಬೇರೆ ಟೈಪ್ ಆಫ್ ಟಾಯ್ಲೆಟ್ ಉಪಯೋಗಿಸೋವಂಥದ್ದು, ಐ ಥಿಂಕ್ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ವಿಷಯದಲ್ಲೂ ದಯವಿಟ್ಟು ನೀವು ಒಂದು ಕನ್ಸಿಸ್ಟೆಂಟಾಗಿ ಕಲಿಯೋಕ್ಕೆ ಶ್ರಮ ಪಡಿ. ಒಂದು 3 ತಿಂಗಳದ್ದು ಮಿನಿಮಮ್ ಗೋಲ್ ಇಟ್ಕೊಳ್ಳಿ. 3 ತಿಂಗಳಲ್ಲಿ ಸಾಕಷ್ಟು ಅವಕಾಶಗಳು ಸಿಗುತ್ತೆ, ಸಾಕಷ್ಟು ಮಾಡ್ಬೋದು ಟ್ರೈನಿಂಗು. ಸೊ ಯಾವುದೇ ಮಕ್ಕಳಾಗಲಿ ಅವರು ದುಡಿಯೋ ಅಂಥ ಒಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾವು ಟ್ರೈನಿಂಗ್ ಕೊಟ್ಟರೆ ಖಂಡಿತ ಅವರು ಕಲಿಯೋದಕ್ಕೆ ಸಾಧ್ಯ. ಪ್ರಶ್ನೆಗಳು ಏನಾದ್ರು ಇದ್ದರೆ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮದೆಲ್ಲ ಒಂದು ಪೇಷಂಟ್ ಲಿಸ್ನಿಂಗ್. ಧನ್ಯವಾದಗಳು ಸುಚಿತಾ ಮೇಡಮ್. ಸೊ ಅವರು ಒಂದಷ್ಟು ಕೀ ಅಂಶಗಳು, ಸಣ್ಣ ವಯಸ್ಸಲ್ಲೇ ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಕಲಿಸಬೇಕು. ತಂದೆ ತಾಯಿಗಳು ಮಕ್ಕಳು ಯಾವ ಬಟ್ಟೆ ಹಾಕೋಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಅದನ್ನು ಸಣ್ಣ ಬದಲಾವಣೆ ಮಾಡೋದ್ರಿಂದ ನಾವು ಆ ವಯಸ್ಸಲ್ಲೇ ಒಂದು ಡಿಸಿಷನ್ ಮೇಕಿಂಗ್ ಅಬಿಲಿಟಿನ ಮಕ್ಕಳಲ್ಲಿ ಕಳಿಸ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಹೈಲೈಟ್ ಮಾಡಿದ್ದಾರೆ. ಅದೇ ರೀತಿ ಕನ್ಸಿಸ್ಟೆನ್ಸಿ, ನಾವು ಯಾವುದನ್ನೇ ಮಾಡಿದ್ರು ಕನ್ಸಿಸ್ಟೆಂಟಾಗಿ ಮಾಡಬೇಕು ಅನ್ನೋದನ್ನು ಹೈಲೈಟ್ ಮಾಡಿದ್ದಾರೆ. ಅದೇ ರೀತಿ ಒಂದು ಜನರಲೈಸೇಷನ್ ಬಹಳ ಮುಖ್ಯ. ಬರೀ ಒಬ್ಬರ ಜೊತೆ ಕೆಲಸ ಮಾಡೋದಲ್ದಲೆ ಎಲ್ಲರ ಜೊತೆನೂ ವರ್ಕ್ ಮಾಡಬೇಕು ಅನ್ನೋವಂಥ ಜನರಲೈಸೇಷನ್ ಕಾನ್ಸೆಪ್ಟ್ ಬಗ್ಗೆ ಸ್ಟ್ರೆಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಮುಂದಿನ ರಿಸೋರ್ಸ್ ಪ್ರಧಾನ ಅಂತ ಶ್ರೀಮತಿ ತುಳಸಿ ಅವರಿಗೆ ಆಹ್ವಾನ ಮಾಡ್ತೀನಿ. ಅವರು ಮಾತಾಡ್ತಿರುವಂಥ ವಿಷಯ ನಮ್ಮ ನಂತರ ಮುಂದೇನು, ಪೋಷಕರ ಆತಂಕಗಳಿಗೆ ಪರಿಹಾರಗಳು.
ಸೊ ಎಲ್ರಿಗೂ ನಮಸ್ಕಾರ. ಮೋಸ್ಟ್ಲಿ ನನ್ನ ಪರಿಚಯ ಸುಮಾರು ಸ್ಕೂಲ್ಸಲ್ಲಿ ಇರ್ಬೋದು ಅನಿಸುತ್ತೆ, ಯಾಕೆಂದರೆ ಕ್ವಿಸೇಬಲ್ಡ್ಗೆ ಇಲ್ಲಿಂದ ಉಡುಪಿಯಿಂದ ಸುಮಾರು ಕಾರ್ಕಳದಿಂದ ಎಲ್ಲ ಅಟೆಂಡ್ ಮಾಡಿದ್ದಾರೆ ಮಕ್ಕಳೆಲ್ಲ. ಸೊ ಸೇವಾ ಇನ್ ಆಕ್ಷನ್ ಏನು ಮಾಡುತ್ತೆ ಅಂತಲೂ ನಿಮಗೆ ಗೊತ್ತು. ಸೊ ನನಗೆ ಕೊಟ್ಟಿರೋ ಟಾಪಿಕ್ಕು ಏನು ಅಂದರೆ ನನ್ನ ನಂತರ ಏನು ಅಂತ. ಎಷ್ಟು ಪೋಷಕರಲ್ಲಿ ಆ ಪ್ರಶ್ನೆ ಇದೆ ಅಂತ ಸ್ವಲ್ಪ ಕೈ ಎತ್ತುತ್ತೀರಾ? ನನ್ನ ನಂತರ ಏನು ಅಂತ. ಸೊ ಸುಮಾರು ಜನಕ್ಕೆ ಆ ಪ್ರಶ್ನೆ ಈಗಲೂ ಮನಸ್ಸಲ್ಲಿದೆ. ಸೊ ಅದಕ್ಕೆ ಒಂದು ಉತ್ತರನೂ ಆಮೇಲೆ ಇದೆ. ಸೊ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಉತ್ತರ ಇದೆಯಾ ಅದಕ್ಕೆ ಅಂತ? ನನ್ನ ನಂತರ ಏನು ಅಂತ ಪ್ರಶ್ನೆ ಇದೆ, ಅದಕ್ಕೇನು ಮಾಡಬೇಕು ಅಂತ ಏನಾದರೂ ಉತ್ತರ ಕಂಡುಹಿಡ್ದಿದ್ದೀರಾ? ಇಲ್ವಾ? ಹಾಗಾದರೆ ಸ್ವಲ್ಪ ನೋಡೋಣ ಏನು ಉತ್ತರ ಇದೆ ಅಂತ. ಅದನ್ನು ಹೆಂಗೆ ನಾವು ಕೂಡ ನನ್ನ ನಂತರ ಏನು ಅಂತ ಹೇಳೋಕ್ಕಿಂತ ನಾನು ಇರೋವಾಗಲೇ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಲ್ವಾ? ಸೊ ನಾವು ಇರೋವಾಗ ಏನೇನು ಮಾಡಿದ್ರೆ ನಾನಿಲ್ಲದೆ ಇದ್ದರೂ ಕೂಡ ಆ ಮಗುಗೆ ಏನೋ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂತ ನಾವು ಇರ್ಬೋದು, ಅಂದರೆ ತುಂಬ ಮನತೃಪ್ತಿಯಿಂದ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಫಾರ್ ದ ಪ್ರೆಸೆಂಟೇಷನ್. ಸೊ ನೀವೆಲ್ಲ ಕೇಳಿರ್ಬೋದು ನ್ಯಾಷನಲ್ ಟ್ರಸ್ಟ್ ಬಗ್ಗೆ. ನ್ಯಾಷನಲ್ ಟ್ರಸ್ಟ್ ಅನ್ನೋದು ಒಂದು ಸ್ಟ್ಯಾಟ್ಯುಟರಿ ಬಾಡಿ. ಅದು ಅಂದರೆ ಅದನ್ನು ಶುರು ಮಾಡಿದ್ದು ಕೂಡ ನಿಮ್ಮಂಥ ಪೋಷಕರೇ. ಸೊ ನಿಮಗೆಲ್ಲ ಗೊತ್ತು RPDW ಆ್ಯಕ್ಟು, ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಕ್ಟು ಎಲ್ಲ ಬಂದಿತ್ತು. ಆದರೆ ನೀವು ಆ ಆ್ಯಕ್ಟ್ ತೊಗೊಂಡ್ರೆ ಅದರಲ್ಲಿ ಎಲ್ಲ ಥರದ ಅಂಗವಿಕಲ ಮಕ್ಕಳನ್ನು ಕೂಡ ಅವರು ಗಮನಿಸಿದ್ರು, ಮತ್ತು ಅವ್ರಿಗೆ ಏನು ಬೇಕು ಹಕ್ಕುಗಳ ಬಗ್ಗೆ ಎಲ್ಲ ಕಾಯ್ದೆಯಲ್ಲಿ ಬರೆದಿದ್ರು. ಅಂದರೆ ಎಸ್ಪೆಷಲಿ ನಮ್ಮ ಮಕ್ಕಳು, ಲೈಕ್ ನಮ್ಮ ಅಂದರೆ ನಾವು ಕೆಲಸ ಮಾಡೋ ಮಕ್ಕಳು, ಸ್ಪೆಷಲಿ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇರ್ಬೋದು, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರ್ಬೋದು, ಆಮೇಲೆ ಸೆರೆಬ್ರಲ್ ಪಾಲ್ಸಿ ಮಕ್ಕಳು ಇರ್ಬೋದು, ಮತ್ತು ಮಲ್ಟಿಪಲ್ ಡಿಸಬಿಲಿಟಿ. ಅಂದರೆ ಒಂದಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಇದ್ದರೆ ನಾವು ಮಲ್ಟಿಪಲ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಸೊ ಅಂಥ ಮಕ್ಕಳಿಗೆ ಕಾಯ್ದೆಯಲ್ಲಿ ವಿಶಿಷ್ಟವಾಗಿ ಅಂದರೆ ಸ್ಪೆಷಲಾಗಿ ಏನು ಫೋಕಸ್ ಮಾಡಲಿಲ್ಲ ಅಂತ ಪೋಷಕರಿಗೆ ಅನ್ನಿಸ್ತು. ನಿಮಗೆಲ್ಲ ಗೊತ್ತಲ್ಲ, ಬೇರೆ ಈಗ ವಿಜುವಲ್ ಇಂಪೇರ್ಮೆಂಟ್ ಇರ್ಬೋದು, ಇಯರಿಂಗ್ ಇಂಪೇರ್ಮೆಂಟು, ಆ ಥರ ಮಕ್ಕಳಿಗೆಲ್ಲ ಸಾಕಷ್ಟು ಕಾರ್ಯಕ್ರಮಗಳು NGOs ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ 4 ಥರ ಅಂಗವಿಕಲ ಮಕ್ಕಳಿಗೆ ಸಾಮಾನ್ಯ ಕಾರ್ಯಕ್ರಮಗಳು ಮತ್ತು NGOs ಕೆಲಸ ಮಾಡೋದು ತುಂಬ ಕಡಿಮೆ ಇತ್ತು. ಸೊ ಆಗ ಪೋಷಕರೆಲ್ಲ ಸೇರಿ ಏನು ಮಾಡಿದ್ರು, ನಮಗೆ ನ್ಯಾಷನಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಬೇಕೇ ಬೇಕು, ಒಂದು ಆ್ಯಕ್ಟ್ ಬೇಕೇ ಬೇಕು ಅಂತ ನಿರ್ಧಾರ ಮಾಡಿ, ಸೊ ಪೋಷಕರೆಲ್ಲ ಸೇರಿ ಒಂದು ಕಾಯ್ದೆಯನ್ನು ಸೃಷ್ಟಿ ಮಾಡಿದರು. ಅದನ್ನೇ ನಾವು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತ ಕರೆದ್ವಿ. ಅದು 1999ರಲ್ಲಿ ಪ್ರಾರಂಭ ಆಯಿತು. ಸೊ ಈ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟು ಮುಖ್ಯವಾಗಿ ಫೋಕಸ್ ಮಾಡೋದು ಈ ಅಂಗವಿಕಲ ಮಕ್ಕಳಿಗೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಸೆರೆಬ್ರಲ್ ಪಾಲ್ಸಿ, ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಮತ್ತು ಮಲ್ಟಿಪಲ್ ಡಿಸಬಿಲಿಟಿ ಅಂತ. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಮತ್ತು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಮತ್ತು ಎಂಪವರ್ಮೆಂಟ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಅದರ ಕೆಳಗಡೆ ಈ ನ್ಯಾಷನಲ್ ಟ್ರಸ್ಟ್ ಅನ್ನೋದು ಇಟ್ಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಅದರ ಕೆಳಗಡೆ ಅಂದರೆ ಕಾಯ್ದೆಗಳಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಇದನ್ನು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಕೆಳಗಡೆ ನಾವು ಮಾಡ್ತಾ ಇದ್ದೀವಿ. ಸೊ ಅವರು ಇದನ್ನು ಸುಮಾರು ಇವರ ಆಬ್ಜೆಕ್ಟಿವ್ಸ್ ಎಲ್ಲ ನೋಡಬೇಕು ಅಂದರೆ ನಾವು ಒಂದು ಏನು ಅಂದರೆ ಇವರು ನ್ಯಾಷನಲ್ ಟ್ರಸ್ಟ್ ಬಂದು ಏನು ಮಾಡ್ತಾರೆ ಅಂದರೆ ಈ 4 ವಿಶೇಷ ಅಂಗವಿಕಲ ಮಕ್ಕಳಿಗೆ ಏನೆಲ್ಲ ಮಾಡ್ಬೋದು, ಅವರನ್ನು ಸ್ವಾವಲಂಬಿಗಳಾಗಿ ಮಾಡಬೇಕು ಅಂದರೆ ನಾವು ಯಾವ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಮತ್ತು ಅದರ ಕಡೆ ಹೆಂಗೆ ಕೆಲಸ ಮಾಡಬೇಕು ಅಂತ ನ್ಯಾಷನಲ್ ಟ್ರಸ್ಟ್ ಅವರು ಯೋಚನೆ ಮಾಡಿ ಈ ಪೋಷಕರೆಲ್ಲ ಈಗಲೂ ಕೂಡ ಅವ್ರ ಮ್ಯಾನೇಜ್ಮೆಂಟ್ ಅಂದರೆ ಇದರ ಕೆಳಗಡೆ ಬೋರ್ಡ್ ಮೆಂಬರ್ಸ್ ಇದ್ದಾರೆ. ಬೋರ್ಡ್ ಮೆಂಬರ್ಸಲ್ಲಿ NGOs ಇರ್ತಾರೆ, ರೆಪ್ರೆಸೆಂಟೇಷನಲ್ಲಿ ಪ್ಯಾರೆಂಟ್ಸ್ ಇರ್ತಾರೆ, ಆಮೇಲೆ ಅವರ ಜೊತೆ ಈವನ್ ಅಂಗವಿಕಲ ವ್ಯಕ್ತಿಗಳು ಕೂಡ ಈ ಬೋರ್ಡ್ ಮೆಂಬರ್ಸ್ ಆಗಿ ಅಲ್ಲಿ ಪ್ರತಿ ವರ್ಷವೂ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತಲೂ ಆಗುತ್ತೆ. ಅದರಲ್ಲಿ ಅವರೆಲ್ಲ ಕೂಡ ಪಾಲ್ಗೊಂಡು ಅವರ ಏನು ಸಜೆಷನ್ಸು ಏನು ಫೀಡ್ಬ್ಯಾಕ್ ಇರುತ್ತೋ ಅದನ್ನು ಕೂಡ ಕೊಡೋ ಒಂದು
ಬಾಡಿಯಾಗಿ ಇದು ಕೆಲಸ ಮಾಡ್ತಾ ಇದೆ. ಆ್ಯಕ್ಚುಲಿ ಇದು ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಸೊ ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡುವಾಗ ಸ್ಟೇಟ್ ಲೆವೆಲಲ್ಲೂ ಕೂಡ ಇದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ ಏನು ಮಾಡುತ್ತೆ ಅಂತ. ಈ ನ್ಯಾಷನಲ್ ಟ್ರಸ್ಟು ನಾನು ಹೇಳ್ದಂಗೆ 1999ರಲ್ಲಿ ಇದಾಯಿತು. ಸೊ ಇದರ ಮುಖ್ಯ ಉದ್ದೇಶಗಳೇನು, ನ್ಯಾಷನಲ್ ಟ್ರಸ್ಟ್ನ ಮುಖ್ಯ ಉದ್ದೇಶಗಳು ಏನು ಅಂದರೆ, ಒಂದು ಅವರನ್ನು ನೀವೇ ಇಷ್ಟೊತ್ತು ಬೆಳಗ್ಗೆ ಸುಚಿತಾ ಮೇಡಮ್ ಹೇಳಿದ್ರು, ಬೆಳಗ್ಗೆ ಮತ್ತು ಇನ್ನೂ ಟೀಚರ್ಸು ಇವರೆಲ್ಲ ಹೇಳ್ತಾಯಿದ್ರು, ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋದು, ಸ್ವತಂತ್ರವಾಗಿ ಅವರು ಕೂಡ ನಮ್ಮಂಗೆ ಸಮುದಾಯದಲ್ಲಿ ಬದುಕಬೇಕು, ಅವರು ಲೈಫನ್ನು ಡಿಗ್ನಿಫೈಡ್ ಲೈಫ್ ಅಂತ ಹೇಳ್ತೀವಿ. ಅವರು ಸಮಾಜದಲ್ಲಿ ನಮ್ಮಂಗೆ ನಾವು ಹೆಂಗೆ ನಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವೋ ಅದೇ ಥರ ನಮ್ಮ ಮಕ್ಕಳು ಕೂಡ ಲೈಫನ್ನು ಲೀಡ್ ಮಾಡಬೇಕು ಅಂತಲೇ ಅವರ ಮುಖ್ಯ ಉದ್ದೇಶ. ಅದಕ್ಕೋಸ್ಕರನೇ ನಾವು NGOs ಎಲ್ಲ ಸೇರಿ ಈ ಥರ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಸೊ ಎರಡನೇದು ಏನು ಅಂದರೆ, ಅವರು ಬರೀ ಸಮಾಜದಲ್ಲಿ ಮಾತ್ರ ಡಿಗ್ನಿಫೈಡ್ ಲೀಫನ್ನು ಲೀಡ್ ಮಾಡಬಾರ್ದು, ಈವನ್ ಅವರ ಫ್ಯಾಮಿಲಿಗಳಲ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವರನ್ನು ಹಾಗೆ ನೋಡಬೇಕು. ಈಗ ನಾವು ಒಂದು ಮನೆಯಲ್ಲಿ 2 ಮಗು ಇದ್ದರೆ, ಒಂದು ಅಂಗವಿಕಲ ಮಗು ಇನ್ನೊಂದು ನಾರ್ಮಲ್ ಮಗು ಇದ್ದರೆ, ನಾವು ಇಬ್ಬರನ್ನು ಒಟ್ಟಿಗೆ ನೋಡೋದೇ ಇಲ್ಲ. ಸಾಮಾನ್ಯ ಫ್ಯಾಮಿಲೀಸಲ್ಲಿರೋರು ಅವನಿಗೇನು ತೊಂದರೆ ಇದೆ, ಏನು ಬೇಡ, ಸ್ಕೂಲ್ಗೆ ಕಳಿಸ್ಬೇಕು ಅಂದರೆ ಈಗ ಸ್ಪೆಷಲ್ ಸ್ಕೂಲಲ್ಲೂ ಕೂಡ ಅಡ್ಮಿಷನ್ಸ್ ಇರುತ್ತೆ, ಫೀಸ್ ಇರುತ್ತೆ, ನಾರ್ಮಲ್ ರೆಗ್ಯುಲರ್ ಸ್ಕೂಲಲ್ಲೂ ಕೂಡ ಇರುತ್ತೆ. ಬಟ್ ಫೋಕಸ್ ತುಂಬ ಇರೋದು ರೆಗ್ಯುಲರ್ ಮಕ್ಕಳ ಮೇಲೆ. ಈ ಮಗು ಮೇಲೆ ಸಾಕಷ್ಟು ಕಡಿಮೆ ಫೋಕಸ್ ಮಾಡ್ತಾರೆ. ಯಾಕೆ ಕೊಡಬೇಕು, ಅವ್ನ ಮುಂದೆ ಏನಾಗ್ತಾನೆ, ಅವನಿಗೆ ನಾವು ಯಾಕೆ ಖರ್ಚು ಮಾಡಬೇಕು, ಸೊ ಅಂಥ ಅಂಥ ಯೋಚನೆಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟು ಕೊಟ್ಟು ಅವರನ್ನು ಇಂಡಿಪೆಂಡೆಂಟಾಗಿ ಮಾಡಬೇಕು ಅನ್ನೋದು ಇನ್ನೊಂದು ಉದ್ದೇಶ ಇದರದು. ಮೂರನೇ ಉದ್ದೇಶ ಏನು ಅಂದರೆ, ಇವರು ಅಂದರೆ ಈಗ ಇವರಿಗೆ ಈಗ ನಾವು ಹೇಳ್ತೀವಿ, ಈಗ ಹೇಳಿದ್ರಲ್ಲ ನನ್ನ ನಂತರ ಏನು ಅಂತ ಹೇಳಿದಾಗ, ಸೊ ನಾವು ಇರೋ ದಿನ ನಾವು ನೋಡ್ತೀವಿ, ಅದಾದಮೇಲೆ ಏನು ಮಾಡಬೇಕು ಅದರ ಬಗ್ಗೆ ಪೋಷಕರಲ್ಲಿ ಆ ಚಿಂತನೆಯನ್ನು ಮಾಡಿಸ್ಬೇಕು. ಆ ಚಿಂತನೆ ಮಾಡಿ ಅವರಿಗೆ ಸಪೋರ್ಟ್ ಮಾಡಬೇಕು. ಸೊ ಸಪೋರ್ಟ್ ಮಾಡಲಿಕ್ಕೆ ಕೆಲವೊಂದು NGOsಗಳಿಗೆ ಅವರು ಟ್ರೈನಿಂಗ್ ಎಲ್ಲ ಕೊಡ್ತಾರೆ ನ್ಯಾಷನಲ್ ಟ್ರಸ್ಟ್ ಅವರು. ಸೊ ಅದನ್ನು ಆ NGOsಗಳಿಗೆ ನಾವು ಟ್ರೈನಿಂಗ್ ಕೊಟ್ಟಾಗ ಅವರು ಪೋಷಕರನ್ನು ಹೇಗೆ ಇವರನ್ನು ಸ್ವಾವಲಂಬಿಗಳ ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಏನೆಲ್ಲ ಕೆಲಸ ಮಾಡ್ಬೋದು ಅಂತ ನಾವು ಕೇರ್ ಗಿವರ್ಸ್ ಇರ್ಬೋದು, ಇಲ್ಲ ಪ್ಯಾರೆಂಟ್ಸ್ ಇರ್ಬೋದು, ಯಾರಿಗೆ ಈ ಥರ ಟ್ರೈನಿಂಗ್ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಸೊ ಇದೊಂದೇ ಅಲ್ಲ, ಒಂದು ಕುಟುಂಬ ಮತ್ತು ಇದು ಎಲ್ಲ ಆಯಿತು, ಸಮುದಾಯ ಆಯಿತು, ಎಲ್ಲ ಆಯಿತು. ಮತ್ತು ಇದರಲ್ಲಿ ಪೋಷಕತ್ವ ಅಂತ ಹೇಳ್ತೀವಿ ನಾವು. ಪೋಷಕತ್ವ ಬಗ್ಗೆ ಕೂಡ ಅಂದರೆ ಈಗ ಆ್ಯಸ್ ಎ ಪ್ಯಾರೆಂಟಾಗಿ, ಆ್ಯಸ್ ಎ ಲೀಗಲ್ಲಾಗಿ ನಾವು 18 ವರ್ಷ ಈ ಮಗುವನ್ನ ನೋಡ್ಕೋಬೋದು. ಸೊ 18 ವರ್ಷ ನಂತರ ಅವನು ಮೈನರ್ ಅಂತ ಹೇಳ್ತೀವಿ, ಆಮೇಲೆ ಮೇಜರ್ ಅಂತ 18 ವರ್ಷ ನಂತರ. ಇಟ್ ಈಸ್ ಈಕ್ವಲ್ ಫಾರ್ ಆಲ್ ದ ಸಿಟಿಸನ್ಸು ಅಲ್ವಾ, ಇಂಡಿಯಾದಲ್ಲಿರೋ ಎಲ್ಲರಿಗೂ ಕೂಡ 18 ವರ್ಷವರೆಗೂ ನಾವು ಮಗು ಅಂತ ನೋಡ್ತೀವಿ ಮೈನರ್ ಆಗಿ. ಮೇಜರಾಗಿ ನೋಡಿದಾಗ ಅವರು 18 ವರ್ಷ ನಂತರ ಏನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದನ್ನು ಹೇಗೆ ಈ ಗಾರ್ಡಿಯನ್ಶಿಪ್ ಹೆಂಗೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ, ಈ ಲೀಗಲ್ಲಾಗಿ ಹೇಗೆ ಗಾರ್ಡಿಯನ್ಶಿಪ್ಗಳನ್ನ ನೀವು ಮಾಡಿಸ್ಬೇಕು ಅಂತ ಅದನ್ನು ಕೂಡ ನೀವು ಆ್ಯಸ್ ಎ ಪ್ಯಾರೆಂಟ್ಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಅದು ನೀವು ಇರೋವಾಗಲೇ ಕೂಡ ಯೋಚನೆ ಮಾಡಬೇಕು ಇದನ್ನು ಕೂಡ. ಸೊ ಮತ್ತು ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ, ಪ್ರತಿಯೊಂದು ಮಾಡಲಿಕ್ಕೆ ಕೂಡ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ಸನ್ನೆಲ್ಲ ಕೂಡ ನಾವು ಹೆಂಗೆ ಮಾಡ್ತಾ ಹೋಗಬೇಕು ಅಂತ ಇದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಮೊದಲದೇ ಈಗ ಅವರಿಗೆ ಈಗ ಎಲ್ಲರಿಗೂ ಕೂಡ ನಮಗೂ ಕೂಡ ಹಕ್ಕಿದೆ, ನಮಗೂ ಕೂಡ ಎಲ್ಲದರಲ್ಲೂ ರೈಟ್ಸ್ ಇದೆ. ರೈಟ್ ಟು ಎಜುಕೇಷನ್ ಅಂತ ಹೇಳ್ತೀವಿ, ರೈಟ್ ಟು ವೋಟ್ ಅಂತ ಹೇಳ್ತೀವಿ, ಸೊ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಎಲ್ಲರಿಗೂ ರೈಟ್ ಇರುತ್ತೆ. ಇವ್ರಿಗೂ ಕೂಡ ರೈಟ್ ಇದೆ, ಇವ್ರಿಗೂ ಕೂಡ ಪ್ರೊಟೆಕ್ಷನ್ ಮಾಡೋ ರೈಟ್ಸ್ ಇದೆ. ಈಗ ಎಲ್ಲ ಶಾಲೆಗಳಲ್ಲೂ ಕೂಡ ಈಗ ಸುಮಾರು ಎಲ್ಲ ಶಾಲೆಗಳಲ್ಲೂ ಕೂಡ ಏನು ಮಾಡ್ತಾರೆ, ಸುಮಾರು ನೀವು ಕೇಳಿರ್ಬೋದು, ಸುಮಾರು ಘಟನೆಗಳೆಲ್ಲ ನಡೀತಾ ಇರುತ್ತೆ. ಸೊ ಯಾಕೆ ಈ ಮಕ್ಳಿಗೆ ಮಾತ್ರ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಬೇರೆಯವ್ರಿಗೆ ಆಗಲ್ವಾ? ಆಗುತ್ತೆ, ಇಲ್ಲ ಅಂತಲ್ಲ, ಎಲ್ಲರಿಗೂ ಕೂಡ ಈಕ್ವಲ್ ಆಗುತ್ತೆ. ಬಟ್ ಇವ್ರಿಗೂ ಕೂಡ ಪ್ರೊಟೆಕ್ಷನ್ ಮಾಡಬೇಕು ಅಂತೆ ಯಾವ ಥರ
ಶಾಲೆಗಳಲ್ಲಿ ನೀವು ಪ್ರೊಟೆಕ್ಷನ್ ಬಗ್ಗೆ, ರೈಟ್ಸ್ ಬಗ್ಗೆ ಹೇಳ್ಕೊಡ್ಬೇಕು ಈ ಮಕ್ಕಳಿಗೆ, ಪೋಷಕರಿಗೆ ಅಂತ ಕೂಡ ಯೋಚನೆ ಮಾಡಬೇಕು. ಇವ್ರಿಗೂ ಕೂಡ ಕೆಲವೊಂದು ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂತ ಇರುತ್ತೆ. ಮತ್ತು ಏನೆಲ್ಲ ಪ್ರಾವಿಷನ್ಸ್ ಇದೆ ಮಕ್ಕಳಿಗೆ ಅಂದರೆ ನ್ಯಾಷನಲ್ ಟ್ರಸ್ಟ್ ಕೆಳಗಡೆ ಅವರು ಕೆಲವೊಂದು ಪ್ರಾವಿಷನ್ಸು, ಸ್ಕೀಮ್ಸನ್ನು ತಂದಿದ್ದಾರೆ. ಅದನ್ನು ಹೇಗೆ ಬಳಸ್ಕೊಂಡು ಈ ಮಕ್ಕಳನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ಬೋದು ಅಂತ ಕೂಡ ಯೋಚನೆ ಮಾಡಬೇಕು. ಸೊ ಈಗ ನಾವು ಒಂದು ಇದು ಆಯಿತು ಅಂದರೆ ಈಗ ಆಬ್ಜೆಕ್ಟಿವ್ಸ್ ಅವ್ರು ಮಾಡಿದ್ದಾರೆ, ತುಂಬ ಜನರಲ್ ಆಗಿ ನೀಟಾಗಿ ಮಾಡಿದ್ದಾರೆ. ಬಟ್ ಆಬ್ಜೆಕ್ಟಿವ್ಸ್ನ ನಾವು ಹೆಂಗೆ ಮುಟ್ಟೋದು? ಈಗ ಒಂದು ಗುರಿ ಮತ್ತು ಉದ್ದೇಶ ಇದ್ದಾಗ ಉದ್ದೇಶ ಕಡೆಗೆ ನಾವು ಕೆಲಸ ಮಾಡ್ತಾ ಹೋಗಬೇಕು ಅಲ್ಲ. ಈಗ ಉದ್ದೇಶಗಳನ್ನ ನೋಡಿದ್ವಿ, ಉದ್ದೇಶ ಆದಮೇಲೆ ಅದರ ಕೆಲವೊಂದು ಉದ್ದೇಶಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕಾರ್ಯಕ್ರಮಗಳನ್ನು, ಸ್ಕೀಮ್ಸನ್ನು ಮಾಡಿದ್ದಾರೆ ಅವರು. ಅದರಲ್ಲಿ ಒಂದು ಬಂದು ಈ ಲೀಗಲ್ ಗಾರ್ಡಿಯನ್ಶಿಪ್ ಅಂತ ಹೇಳ್ತೀವಿ. ಈ ಲೀಗಲ್ ಗಾರ್ಡಿಯನ್ಶಿಪ್ ಏನಕ್ಕೆ ಬೇಕಾ? ಫಸ್ಟ್ ಆಫ್ ಆಲು ಲೀಗಲ್ ಗಾರ್ಡಿಯನ್ಶಿಪ್ ಬೇಕಾ? ಎಸ್, ಬೇಕು. ಅಂದರೆ ಯಾರು ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು, ಈ ಪ್ರಶ್ನೆಗಳನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಇದು ನಾವು ವಯಸ್ಸಾದ ಮೇಲೆ ಮಾಡೋದಲ್ಲ, ಆಯಿತಾ? ಸೊ ನನಗೆ ವಯಸ್ಸಾಗ್ತಾ ಇದೆ, ಸೊ ನಾನು 60, 70s ಆಯಿತು, ಈಗ ನನ್ನ ಮಗುಗೂ ವಯಸ್ಸಾಗ್ತಾ ಹೋಗ್ತಾ ಇದೆ, ಈಗ ನಾನು ಗಾರ್ಡಿಯನ್ಶಿಪ್ ಮಾಡಬೇಕಾ? ಇಲ್ಲ, ನೀವು ಯಾವಾಗಲಾದರೂ ಮಾಡ್ಬೋದು ಇದನ್ನು. ಸೊ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಈ ಗಾರ್ಡಿಯನ್ಶಿಪ್ನ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದನ್ನು ಲೋಕಲ್ ಲೆವೆಲ್ ಕಮಿಟಿ ಅಂತ ಹೇಳ್ತಾರೆ. ಈ ಲೋಕಲ್ ಲೆವೆಲ್ ಕಮಿಟಿ ಬಂದು ಇದರ ಚೇರ್ಪರ್ಸನ್ ಬಂದು ನಮ್ಮ ಕಮಿಷನರ್ ಆಗಿರ್ತಾರೆ, ಡೆಪ್ಯೂಟಿ ಕಮಿಷನರು, DC ಆಗಿರ್ತಾರೆ. ಮತ್ತು ಅವರ ಕೆಳಗಡೆ ಇನ್ನೂ ಇಬ್ಬರು ಇರ್ತಾರೆ, ಒಂದು ಪರ್ಸನ್ ವಿತ್ ಡಿಸಬಿಲಿಟಿ ಮತ್ತು ನಮ್ಮ ಇವರು ಅಂದರೆ NGO, ಯಾವುದೇ NGO ಕೂಡ ಇದರ ಸದಸ್ಯರಾಗಿ ಇರ್ಬೋದು. ಒಬ್ಬರು ಚೇರ್ಪರ್ಸನ್ನು, ಒಬ್ಬರು NGO ಸದಸ್ಯರು, ಒಬ್ಬರು ಪರ್ಸನ್ ವಿತ್ ಡಿಸಬಿಲಿಟಿ. ಇವ್ರು 3 ಜನ ಸೇರಿ ಒಂದು ಕಮಿಟಿಯಲ್ಲಿ ಡಿಸಿಷನ್ ತಗೋಬೋದು. ಅವರು ಡಿಸಿಷನ್ ತಗೊಳ್ತಾರೆ, ಇದರ ಗಾರ್ಡಿಯನ್ಶಿಪ್ ಯಾರಿಗೆ ಕೊಡಬೇಕು, ಇದು ಸರಿ ಇದೆಯಾ, ಪ್ರೊಸೀಜರ್ಸ್ ಇದೆಯಾ ಇದರಲ್ಲಿ, ಸೊ ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾರಾ ಇಲ್ವಾ, ಪ್ರತಿಯೊಂದು ಕೂಡ ಅವರು ನೋಡ್ತಾ ಹೋಗ್ತಾರೆ. ಸೊ ಈ ಗಾರ್ಡಿಯನ್ಶಿಪ್ ಇದರ ಈ 3 ಜನ ಬಂದು ದೇ ಆರ್ ಕಮಿಟಿ ಮೆಂಬರ್ಸು. ಇದು ಬಿಟ್ಟು ಆಪ್ಷನಲ್ ಕಮಿಟಿ ಮೆಂಬರ್ಸ್ನ ಕೂಡ ಅವ್ರು ತಗೋಬೋದು. ಅದರಲ್ಲಿ ಲಾಯರ್ಸ್ ಇರ್ಬೋದು, ಸರ್ಜನ್ಸ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಯಾರು ಬೇಕಾದರೂ ಸೇರ್ಕೋಬೋದು. ಸೊ ಆಪ್ಷನಲ್ ಮೆಂಬರ್ಸ್ ಅಂತ ಹೇಳ್ತೀವಿ ನಾವು ಲೋಕಲ್ ಲೆವೆಲ್ ಕಮಿಟಿಯಲ್ಲಿ. ಸೊ ಇವರು ಅಂದರೆ ಇವ್ರು 3 ಜನ ಮುಖ್ಯವಾಗಿ ಇರಬೇಕು. ಅದನ್ನು ಬಿಟ್ಟು ಬೇರೆ ಮೆಂಬರ್ಸ್ ಕೂಡ ಆ ಕಮಿಟಿಯವರು DC ಕೆಳಗಡೆ ತಗೋಬೋದು. DC ಡಿಸೈಡ್ ಮಾಡ್ಬೋದು. DC ಅವರು ಡಿಸೈಡ್ ಮಾಡಿಬಿಟ್ಟು ಅವರನ್ನು ಕೂಡ ಲೈಕ್ ನಮ್ಮ DDW, ಡಿಸ್ಟ್ರಿಕ್ಟ್ ಡಿಸೇಬಲ್ಡ್ ವೆಲ್ಫೇರ್ ಆಫೀಸರ್ಸು, ಆ್ಯಕ್ಚುಲಿ ಅವರು ಕನ್ವೀನರ್ ಆಗಿರ್ತಾರೆ ಈ ಮೀಟಿಂಗ್ಸ್ ಎಲ್ಲ ಆರ್ಗನೈಸ್ ಮಾಡಲಿಕ್ಕೆ. ಸೊ ಇದು ತುಂಬ ಸುಲಭ ಈ ಲೀಗಲ್ ಗಾರ್ಡಿಯನ್ಶಿಪ್ ಮಾಡಲಿಕ್ಕೆ. ನೀವು ಏನಿಲ್ಲ, ನ್ಯಾಷನಲ್ ಟ್ರಸ್ಟ್ ವೆಬ್ಸೈಟ್ಗೆ ಹೋದರೆ ನಿಮಗೆ ಅಲ್ಲಿ ಲೋಕಲ್ ಲೆವೆಲ್ ಕಮಿಟಿ ಲೀಗಲ್ ಗಾರ್ಡಿಯನ್ಶಿಪ್ ಅಂತಲೇ ಒಂದು ಇದಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಇದರ ಅಪ್ಲಿಕೇಶನ್ ಇರುತ್ತೆ, ಈಗೆಲ್ಲ ಆನ್ಲೈನ್ ಮಾಡಿದ್ದಾರೆ. ಆನ್ಲೈನಲ್ಲಿ ಲೀಗಲ್ ಗಾರ್ಡಿಯನ್ಶಿಪ್ ಅಪ್ಲಿಕೇಶನ್ ಇರುತ್ತೆ, ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದಾಗ ಅದು ಡೈರೆಕ್ಟು DC ಅವರಿಗೆ ಹೋಗುತ್ತೆ ನೀವು ಸಬ್ಮಿಟ್ ಮಾಡಿದ್ಮೇಲೆ. ಸೊ ಅದನ್ನು DC ಅವ್ರು ಏನು ಮಾಡ್ತಾರೆ, ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅವರು ಒಂದು ಮೀಟಿಂಗ್ ಕರೀತಾರೆ. ಸೊ ಮೀಟಿಂಗ್ ಕರೆದುಬಿಟ್ಟು ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ, ಯಾರಿಗೆ ಗಾರ್ಡಿಯನ್ಶಿಪ್ ಮಾಡಿದ್ದೀರಾ, ಸೊ ಅದರ ಬಗ್ಗೆ NGO ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಕಮಿಟಿಯಲ್ಲಿ ಅವ್ರಿಗೆ ಹೇಳ್ತಾರೆ. ಅವರು ಹೋಮ್ ವಿಸಿಟ್ ಮಾಡ್ತಾರೆ. ಅವರೇನು ಹಂಗೆ ನಿಮಗೆ ಗಾರ್ಡಿಯನ್ಶಿಪ್ಪು ಕೊಡಲ್ಲ. ಸೊ ನಿಮ್ಮ ಮನೆ ಬಂದು ವಿಸಿಟ್ ಮಾಡಿ ನೀವು ಯಾರನ್ನು ಗಾರ್ಡಿಯನ್ ಮಾಡಿದ್ದೀರಾ, ಅಕ್ಕಪಕ್ಕದಲ್ಲೆಲ್ಲ ವಿಚಾರಣೆ ಮಾಡ್ತಾರೆ. ಇವರು ಗಾರ್ಡಿಯನ್ ಅಂದರೆ ಆ ಮಗುನ ಹೆಂಗೆ ನೋಡ್ಕೊತಾ ಇದ್ದಾರೆ, ಸೊ ಇವ್ರು ಗಾರ್ಡಿಯನ್ ಸೆಲೆಕ್ಟ್ ಮಾಡಿರೋರು ಸರಿಯಾಗಿದ್ದಾರಾ, ಅವರಿಗೆ ಏನೆಲ್ಲ ಏನು ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸನ್ನು ಮುಂದೆ ಯಾರಿಗೆ ಹೆಂಗೆ ಮಾಡ್ತಾ ಇದ್ದಾರೆ ಅವ್ರು ನೋಡ್ಕೋಬಹುದಾ. ಸೊ ಸುಮಾರು ಒಂದು ರಿಪೋರ್ಟನ್ನು ಅವರು NGO ಸದಸ್ಯರು ಬಂದು, ಈಗ ಐ ಥಿಂಕ್ ಉಡುಪಿಯಲ್ಲಿ ತಲ್ಲೂರು ಫ್ಯಾಮಿಲಿ ಅವರು ಲೋಕಲ್ ಲೆವೆಲ್ ಕಮಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ರಿಪೋರ್ಟನ್ನು DC ಅವ್ರಿಗೆ ಕೊಡಬೇಕಾಗುತ್ತೆ.
ಸೊ ಡಿ ಸಿ ಅವರು ಕೊಟ್ಟಾಗ ಅವರು ಅದನ್ನು ಮತ್ತೆ ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿ ನಂತರ ಗಾರ್ಡಿಯನ್ಶಿಪ್ನ ಕೊಡೋದು. ಇದು ಸುಮಾರು ಪ್ರೊಸೀಜರ್ಸ್ ಇರುತ್ತೆ. ಮತ್ತು ಈ ಕಮಿಟಿಯಲ್ಲಿ ಒಮ್ಮೆ ಗಾರ್ಡಿಯನ್ಶಿಪ್ ಕೊಟ್ಟ ಮೇಲೆ ಅದನ್ನು ರಿಮೂವ್ನು ಮಾಡ್ಬೋದು, ಮತ್ತು ಅದರ ಇದು ಅಂದರೆ ರಿಮೂವ್ ಮಾಡ್ಬೋದು ಮತ್ತು ಮುಂದೆ ಒರೆಸ್ಬೋದು. ಅಂದರೆ ಅವ್ರಿಗೂ ಅದು ಅಧಿಕಾರ ಇದೆ. ಅಂದರೆ ಈಗ ನಾಳೆ ನಾವು ಗಾರ್ಡಿಯನ್ ಯಾರು ಸೆಲೆಕ್ಟ್ ಮಾಡಿರ್ತಾರೋ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ, ಅವ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವ್ರನ್ನ ರಿಮೂವ್ ಕೂಡ ಮಾಡ್ಬೋದು. ಸೊ ಅದರ ಇದು ಕೂಡ ಅಧಿಕಾರ ಕೂಡ ಈ ಗಾರ್ಡಿಯನ್ಶಿಪ್ ಲೋಕಲ್ ಲೆವೆಲ್ ಕಮಿಟಿಯಲ್ಲಿದೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ದ ರೋಲ್ ಆಫ್ ಲೋಕಲ್ ಲೆವೆಲ್ ಕಮಿಟಿ. ಸೊ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಸೊ ಇನ್ನೊಂದು ಬಂದು ಈಗ ಹಿಂಗೂ ಮಾಡ್ಬೋದು. ಈಗ ಸುಮಾರು ಜನ ಆನ್ಲೈನಲ್ಲೂ ಸಬ್ಮಿಟ್ ಮಾಡ್ಬೋದು. ಒಂದು ಎರಡನೇದು ಈಗ ನಾನು ಹೇಳಿದೆ ಅಲ್ವಾ, ಇಲ್ಲಿ ಲೋಕಲ್ ಲೆವೆಲ್ ಕಮಿಟಿಯಾಗಿ ತಳ್ಳೂರು ಫ್ಯಾಮಿಲಿಯವರು ಕೆಲಸ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಏಕೆಂದರೆ ಅವ್ರ ಹತ್ರ ಅವರು ಆ್ಯಕ್ಚುಲಿ ಮುಖ್ಯ ಕೆಲಸನೇ ಅವ್ರದ್ದು ಅದೇ, ಗಾರ್ಡಿಯನ್ಶಿಪ್ ಮಾಡಿಸೋದು ಅವ್ರ ಕೆಲಸ. ನೀವು ನಿಮ್ಮ ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೋಬೋದು ಅಪ್ಲಿಕೇಶನ್, ಇಲ್ಲ ಅವ್ರ ಹತ್ರ ಕೇಳ್ಬೋದು, ಅಪ್ಲಿಕೇಶನ್ ಇದ್ದರೆ ಕೊಡ್ಬೋದು. ಅದನ್ನು ಫಿಲ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅವರು ಸಬ್ಮಿಟ್ ಮಾಡಿದ್ರೆ ಅವರು ಕೂಡ ಆನ್ಲೈನಲ್ಲಿ ಅದನ್ನು ಪ್ರಾಸೆಸ್ ಮಾಡ್ತಾರೆ. ಆನ್ಲೈನ್ ಪ್ರಾಸೆಸ್ ಮಾಡಿ ಅವರು ನಿಮ್ಮ ಮನೆ ಬಂದು ವಿಸಿಟ್ ಮಾಡಿ ಎಲ್ಲ ನಂತರ ನಿಮಗೆ ಯಾವತ್ತು ಮೀಟಿಂಗ್, ನಿಮ್ಮ ಗಾರ್ಡಿಯನ್ಶಿಪ್ ಕೊಡೋಕ್ಕೆ ಮುಂಚೆ ನಿಮ್ಮಲ್ಲಿ ಮೀಟಿಂಗ್ ಇರುತ್ತೆ. ನೀವು ಗಾರ್ಡಿಯನ್ ಯಾರು ಮಾಡಿರ್ತೀರ ಅವ್ರನ್ನ ಕಡಿಬೇಕು. ಆ್ಯಕ್ಚುಲಿ ಅದರಲ್ಲಿ 2 ಗಾರ್ಡಿಯನ್ನ ಅವ್ರು ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಒಂದು ಫಸ್ಟ್ ಗಾರ್ಡಿಯನ್ನು ಮತ್ತು ಇನ್ನೊಂದು ಕೋ ಗಾರ್ಡಿಯನ್ ಅಂತ ಹೇಳ್ತಾರೆ. 2 ಗಾರ್ಡಿಯನ್ನು ಕೂಡ ಆ ಮೀಟಿಂಗ್ ಬಂದು ಅವರ ಇದ ಕೂಡ ಹೇಳಬೇಕು. ಅಂದರೆ ಅವರು ಗಾರ್ಡಿಯನ್ ಆದಮೇಲೆ ಏನೆಲ್ಲ ಮಾಡ್ತಾರೆ ಅಂತ ಕೂಡ ಆ ಮೀಟಿಂಗಲ್ಲಿ ಅವರು ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಆ ಮೀಟಿಂಗಲ್ಲಿ ಅವ್ರು ಹೇಳಿದ ಮೇಲೇ ಗಾರ್ಡಿಯನ್ಶಿಪ್ನ ಕೊಡೋಕ್ಕೆ ಮುಂದೆ ಹೋಗ್ತಾರೆ. ಇದು ಸೊ ತಲ್ಲೂರು ಫ್ಯಾಮಿಲಿಯಿಂದ ಅವ್ರು ಅಪ್ರೋಚ್ ಮಾಡ್ಬೋದು, ಯಾವುದೇ ಇದಿದ್ರು ಕೂಡ ಅವರು ಅಪ್ರೋಚ್ ಮಾಡ್ಬೋದು. ಸೊ ಅದೊಂದೇ ಅಲ್ಲ, ಮತ್ತು ಇನ್ನೊಂದು ಏನು ಅಂದರೆ ಈಗ NGOs ಮೇಯ್ನಾಗಿ ಈಗ ಸುಮಾರು NGOs ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಲ್ಲಿ ಉಡುಪಿಯಲ್ಲಿ. ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದರ ಅಂದರೆ ನ್ಯಾಷನಲ್ ಟ್ರಸ್ಟ್ ಕೆಳಗಡೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಕೆಲವೊಂದು ಸ್ಕೀಮ್ಸ್ಗಳಿರುತ್ತೆ ನ್ಯಾಷನಲ್ ಟ್ರಸ್ಟಲ್ಲಿ, ಆ ಸ್ಕೀಮ್ಸ್ಗಳನ್ನ ಪಡ್ಕೋಬೋದು. ಮತ್ತು ಇನ್ನೊಂದು ಇವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಅದು ಕೂಡ ಆನ್ಲೈನ್ ಪ್ರೊಸೀಜರ್. ಈಗ ಯಾರೂ ಕೂಡ ಮ್ಯಾನ್ಯುವಲ್ಲಾಗಿ ಎಲ್ಲೂ ಮಾಡಲ್ಲ. ಸೊ ನ್ಯಾಷನಲ್ ಟ್ರಸ್ಟ್ ವೆಬ್ಸೈಟ್ಗೆ ಹೋಗಿ ಒಮ್ಮೆ ನೀವು ನೋಡಿ ಏನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇದೆ ಅಲ್ಲಿ ಅಂತ. ನಾವು ಬೇಕಾದರೆ ಗೂಗಲ್ ಮಾಡೋಂಗಿದ್ರೆ ಆಮೇಲೆ ನ್ಯಾವಿಗೇಟ್ ಮಾಡಿ ತೋರಿಸ್ತೀನಿ ಜಸ್ಟ್ ಹೆಂಗೆ ಹೋಗ್ಬೋದು ಅಷ್ಟೇ ಅಂತ. ಸೊ ಇನ್ನು NGO ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸುಮಾರು ಸ್ಕೀಮ್ಸನ್ನು ಪಡ್ಕೋಬೋದು ನೀವು. ಸೊ ಇದಕ್ಕೆ ಪ್ರೊಸೀಜರ್ ಏನಂದರೆ ಒಂದು NGO ಬಂದು 3 ವರ್ಷ ಕೆಲಸ ಮಾಡಿರಬೇಕು. ಅಂದರೆ 3 ವರ್ಷದ ನಂತರ ಅವರು ನ್ಯಾಷನಲ್ ಟ್ರಸ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಂದರೆ ಅವರು ಈ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇರಬೇಕು NGO. ಸೊ ಇದೇ ಮೇಯ್ನ್ ಉದ್ದೇಶ ಅವ್ರದ್ದು. ಸೊ ಇದಕ್ಕೆ ಈಗ ಒಂದು ಏನು ಅಂದರೆ ಈಗ ನೀವು ಹೇಳಿದಂಗೆ ನಾವು ಈಗ ಅವೇರ್ನೆಸ್ ಮಾಡಬೇಕು, ಲೀಗಲ್ ಗಾರ್ಡಿಯನ್ಶಿಪ್ ಮಾಡಬೇಕು, ಲೋಕಲ್ ಲೆವೆಲ್ ಕಮಿಟಿ ಮಾಡಬೇಕು, ಇದೆಲ್ಲ ಬಂದು ಈಗ ಲೋಕಲ್ ಲೆವೆಲ್ ಕಮಿಟಿ ತಲ್ಲೂರು ಫ್ಯಾಮಿಲಿಯವ್ರು ಮಾಡ್ತಾ ಇದ್ದಾರೆ. ಬಟ್ ಆದರೆ ಸ್ಟೇಟ್ ನೋಡಲ್ ಏಜೆನ್ಸಿ ಈಗ ಇದು ನ್ಯಾಷನಲ್ ಟ್ರಸ್ಟ್ ನ್ಯಾಷನಲ್ ಲೆವೆಲಲ್ಲಿ ಇರೋದ್ರಿಂದ ಸ್ಟೇಟ್ ಲೆವೆಲಲ್ಲೂ ಕೂಡ ನಮಗೆ ಅಪ್ರೋಚ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಸೊ ಸ್ಟೇಟ್ ಲೆವೆಲಲ್ಲಿ ನೀವೇನು ಮಾಡ್ಬೋದು ಅಂದರೆ ಸ್ಟೇಟ್ ನೋಡಲ್ ಏಜೆನ್ಸಿ ಸೆಂಟರ್ ಅಂತ ಇರುತ್ತೆ, ಅವರನ್ನು ನೀವು ಅಪ್ರೋಚ್ ಮಾಡ್ಬೋದು. ಅಂದರೆ ಈಗ ನಿಮಗೆ ಏನೋ ಸಮಸ್ಯೆಗಳಿರುತ್ತೆ, ಗಾರ್ಡಿಯನ್ಶಿಪ್ ಮಾಡೋಕ್ಕಾಗಲ್ಲ, ಲೋಕಲ್ ಲೆವೆಲ್ ಕಮಿಟಿಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ನೀವು ಅದನ್ನು ಸ್ಟೇಟ್ ನೋಡಲ್ ಏಜೆನ್ಸಿಗೆ ತರ್ಬೋದು ಆ ವಿಷಯಗಳನ್ನು. ಇಲ್ಲ ಏನೇ ಅವರು ಯೂಶ್ವಲಿ NGOಸನ್ನು ಮೀಟಿಂಗ್ ಕರೀತಾರೆ, ಲೋಕಲ್ ಲೆವೆಲ್ ಕಮಿಟಿಯವ್ರನ್ನೂ ಮೀಟಿಂಗ್ ಕರೀತಾರೆ. ಆ ಮೀಟಿಂಗಲ್ಲಿ ಬಂದಾಗ ನಿಮ್ಮ ಸಮಸ್ಯೆಗಳನ್ನು ಕೂಡ ಅವ್ರ ಮುಂದೆ ಇಡ್ಬೋದು. ಇದು ಸ್ಟೇಟ್ ನೋಡಲ್ ಏಜೆನ್ಸಿ ಸೆಂಟರ್ ಅವರು ಮಾಡೋ ಕೆಲಸ. ಸೊ ಇದನ್ನು ನಾವು 6 ವರ್ಷದಿಂದ ಮಾಡಿದ್ದೀವಿ ಬೆಂಗಳೂರಲ್ಲಿ.
ಸೊ ಇಲ್ಲಿ ಕರ್ನಾಟಕದಲ್ಲಿ ನಮಗೆ ಬರ್ಡ್ ಸಂಸ್ಥೆಯವರು ಬಾಗಲಕೋಟಲ್ಲಿದ್ದಾರೆ. ಅವರು ಸ್ಟೇಟ್ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ನೋಡಲ್ ಏಜೆನ್ಸಿಯವರು ಬರ್ಡ್ಸ್ ಅವರು ಇದ್ದಾರೆ. ಸೊ ನೀವು ಅವ್ರನ್ನ ಕೂಡ ಅಪ್ರೋಚ್ ಮಾಡ್ಬೋದು ಇದನ್ನು. ಸೊ ಈ ಸ್ಕೀಮ್ಸನ್ನು ತುಂಬ ಇದಾಗಿ ಹೇಳ್ತೀನಿ. ಏನೇನು ಸ್ಕೀಮ್ಸ್ ಇರುತ್ತೆ ಅಂದರೆ, ಒಂದು ಇದು ಎಸ್ಪೆಷಲಿ ಫಾರ್ NGOsಗೆ ದಿಶಾ ಸ್ಕೀಮ್ ಅಂತ, ಅರ್ಲಿ ಇಂಟರ್ವೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಇದನ್ನು ನೀವು ಒನ್ಸ್ ರಿಜಿಸ್ಟರ್ಡ್ ಆದಮೇಲೆ ಮಾತ್ರ ತಗೊಳಕ್ಕೆ ಸಾಧ್ಯ. ವಿಕಾಸ್ ಸ್ಕೀಮ್ ಅಂತ ಇದೆ. ವಿಕಾಸ್ ಅಂದರೆ ಡೇ ಕೇರ್ ಸ್ಕೀಮ್. ಇದು ಡೇ ಕೇರ್ ಸ್ಕೀಮ್ ಅಂದರೆ ಮಕ್ಕಳಿಗೆ ವೊಕೇಶ್ನಲ್ ಟ್ರೈನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರಲ್ಲ, ಆ ಥರ ಕೆಲಸ ಮಾಡೋರು ಈ ಸ್ಕೀಮ್ನ ತಗೋಬೋದು. ಸಮರ್ ಸ್ಕೀಮ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ರೆಸ್ಪೈಟ್ ಕೇರು, ರೆಸಿಡೆನ್ಷಿಯಲ್ ಕೇರ್ ಪ್ರೋಗ್ರಾಮ್ಸು, ಗರುಡ ಈ ಥರ ಇರುತ್ತೆ. ಸೊ ಅಂದರೆ ಈಗ ನಾವು ಆ ಪ್ರಶ್ನೆ ಇದೆಲ್ಲ ವಾಟ್ ಆಫ್ಟರ್ ಮೀ ಅಂತ, ಆ ಪ್ರಶ್ನೆಗೆ ಈ ಕೆಲವೊಂದು ಸ್ಕೀಮ್ಸ್ಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಯಾಕೆ ದಿಶಾ ಸ್ಕೀಮ್ ಅಂದರೆ, ಆಸ್ ಮೇಡಮ್ ಹೇಳ್ದಂಗೆ ಚಿಕ್ಕ ವಯಸ್ಸಿನಿಂದ ನೀವು ಅವರ ಸ್ಟ್ರೆಂತನ್ನು ಗುರುತಿಸಿ ಅದರ ಕಡೆಗೆ ಕೆಲಸ ಮಾಡೋಕ್ಕೆ ದಿಶಾ ಸ್ಕೀಮ್ ಅಂತ ಅವ್ರು ಮಾಡಿರೋದು. ಅದಾದಮೇಲೆ ವಿಕಾಸ್ ಸ್ಕೀಮ್ ಅಂದರೆ ಡೇ ಕೇರಲ್ಲೂ ಕೂಡ ಸುಮಾರು ಮಕ್ಕಳು 18 ವರ್ಷ ತನಕ ಇವರಿಗೆ ಏನೆಲ್ಲ ವೊಕೇಶ್ನಲ್ ಟ್ರೈನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಗಳನ್ನ ಮಾಡ್ಬೋದು ಅಂತ ಹೇಳೋಕ್ಕೆ. ಅದ ನಂತರ ಕೆಲವೊಬ್ಬರು ಅಂದರೆ ಯೂಶಲಿ ನಾವು ರೆಸಿಡೆನ್ಷಿಯಲ್ನ ಸಾಕಷ್ಟು ಫೋಕಸ್ ಮಾಡಲ್ಲ, ಆದಷ್ಟು ಅವ್ರ ಮಕ್ಕಳೆಲ್ಲ ಮನೆಯಲ್ಲಿ ಪೋಷಕರ ಜೊತೆ ಇರೋದೇ ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಬಟ್ ಈಗ ಕೆಲವೊಬ್ರು ತುಂಬ ವಯಸ್ಸಾಗಿರುತ್ತೆ, ನಾನು ನೋಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಈ ರೆಸಿಡೆನ್ಷಿಯಲ್ ಕೇರ್ ಹೋಮನ್ನು ನೀವು ಅಪ್ರೋಚ್ ಮಾಡ್ಬೋದು. ಅದು ಸಮ್ಮರ್ ಸ್ಕೀಮು ಮತ್ತು ಗರೋಂದ ಅಂತ ಹೇಳ್ತೀವಿ. ಆ ಗರ್ ಅಂದರೆ ಮನೆ ಅಷ್ಟೇ, ಬೇರೆ ಏನೂ ಅಲ್ಲ. ಅಲ್ಲಿ ಬಂದು ಈ ಮಕ್ಕಳಿಗೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಗರೋಂಡ ಸ್ಕೀಮ್ ಬಂದು ಇಲ್ಲಿ ಬೆಂಗಳೂರಲ್ಲಿ ಒಂದೇ ಒಂದು KPMRC ಅವರು ನಡೆಸ್ತಾ ಇದ್ದಾರೆ, ನೆಲಮಂಗಲದಲ್ಲಿ. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ನೀವು ಅವರನ್ನು ಕೂಡ ಅಪ್ರೋಚ್ ಮಾಡ್ಬೋದು. ಸೊ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ನಿರಾಮಯ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಆದಷ್ಟು ನಿಮಗೆಲ್ಲ ಗೊತ್ತಿರಬೇಕು ಅನಿಸುತ್ತೆ, ಗೊತ್ತಿಲ್ಲದೆ ಇರೋ ತಿಳ್ಕೊಳ್ಳಿ. ನಿರಾಮಯ ಆರೋಗ್ಯ ವಿಮೆ ಯೋಜನೆ ಒಂದು ಇಂಪಾರ್ಟೆಂಟ್ ಸ್ಕೀಮು ನ್ಯಾಷನಲ್ ಟ್ರಸ್ಟಲ್ಲಿದೆ. ಇದು ಬಂದು ಇದಕ್ಕೆ BPL, APL ಆ ಥರ ಏನಿಲ್ಲ, ಯಾರು ಬೇಕಾದರೂ ಪಡ್ಕೋಬೋದು. ಇದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಬಂದು 1 ಲಕ್ಷವರೆಗೂ ನಿಮಗೆ ಪ್ರಾವಿಷನ್ ಇರುತ್ತೆ. ಆ 1 ಲಕ್ಷನ ಒಂದಕ್ಕೆ ಕೊಡಲ್ಲ ಅವರು, ಅದರಲ್ಲಿ ಕೂಡ ಬ್ರೇಕಪ್ ಇರುತ್ತೆ. ಫಾರ್ OPD ಇಷ್ಟು ಅಂತ ಇರುತ್ತೆ, ಫಾರ್ ಕರೆಕ್ಟಿವ್ ಸರ್ಜರೀಸ್ ಅಂತ ಇಷ್ಟು ಅಂತ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಅದರಲ್ಲಿ ಮತ್ತು ಡೆಂಟಲ್ಗೆ ಆಮೇಲೆ ಥೆರಪಿಗೆ ಸುಮಾರು ಅದನ್ನು ಬ್ರೇಕಪ್ ಮಾಡಿದ್ದಾರೆ 1 ಲಕ್ಷನ. ಓಕೆ ಫೈನ್. ಸೊ ಅದನ್ನು ನೀವು ಏನು ಮಾಡ್ಬೋದು ಅಂದರೆ, ಇದು ಈಗ ತುಂಬ ಸಿಂಪಲ್ ಮಾಡಿದ್ದಾರೆ ನಿರಾಮಯ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ನ. ನೀವು ನ್ಯಾಷನಲ್ ಟ್ರಸ್ಟ್ಗೆ ಹೋದರೆ ನಿಮಗೆ ನ್ಯಾಷನಲ್ ಟ್ರಸ್ಟಲ್ಲಿ ನಿರಾಮಯ ಅಪ್ಲಿಕೇಶನ್ ಸಿಗುತ್ತೆ, ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು. ವಿದಿನ್ 15 ಐ ಥಿಂಕ್ ಈಗ ಶುರುವಾಗಿದೆ. ಆ್ಯಂಡ್ ಥ್ರೂ ಔಟ್ ದ ಇಯರ್ ನೀವು ಮಾಡ್ಬೋದು. ಅಂದರೆ ಈಗ ಸ್ಪಷ್ಟವಾಗಿ ಮುಂಚೆ ಇಲ್ಲ, ವಿದಿನ್ ಮಾರ್ಚ್ ಒಳಗಡೆ ಮಾಡಬೇಕು ಅಂತಾಯಿತು. ಏಪ್ರಿಲಲ್ಲಿ ಕಾರ್ಡ್ಗಳು ಸಿಗ್ತಾಯಿತ್ತು, ಪಾಲಿಸಿ ಶುರು ಆಗ್ತಾಯಿತ್ತು. ಈಗ ಹಂಗಿಲ್ಲ, ಥ್ರೂ ಔಟ್ ದ ಇಯರ್ ಎನಿ ಟೈಮ್ ಯು ಕ್ಯಾನ್ ಡೂ. ನಿಮಗೆ ಮಾಡಿ ಒಂದು 20-25 ದಿನದೊಳಗಡೆ ನಿಮಗೆ ಕಾರ್ಡ್ ಸಿಗುತ್ತೆ. ಅದನ್ನು ನೀವು ಸುಮಾರು ಈ ಥರ ಈಗ ಸುಮಾರು ಮಕ್ಕಳು ಥೆರಪಿಗೆಲ್ಲ ಕರ್ಕೊಂಡು ಹೋಗ್ತೀರಾ. ಸೊ ಐ ಥಿಂಕ್ 10,000ವರೆಗೂ ನಿಮಗೆ ಥೆರಪಿ ಕಾಸ್ಟ್ ಇದರಿಂದ ಪಡ್ಕೋಬೋದು. ಸೊ ಆ ಥರ ಇದರಲ್ಲಿ ತುಂಬ ವಿಷಯಗಳಿದೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು ನಿರಾಮಯ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಸೊ ಅದರ್ ಆ್ಯಕ್ಟಿವಿಟೀಸ್ ಏನಿದೆ ಅಂದರೆ ಇದರಲ್ಲಿ ಲೈಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರುತ್ತೆ, ಮೀಟಿಂಗ್ಸ್ಗಳಿರುತ್ತೆ, ಆಟಿಸಮ್ ಅವೇರ್ನೆಸ್ಗಳಿರುತ್ತೆ. ಸೊ ಸುಮಾರು ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಆಗಾಗ ನ್ಯಾಷನಲ್ ಟ್ರಸ್ಟ್ ಅವರು ಕೂಡ ಮಾಡ್ತಾ ಇರ್ತಾರೆ. ಸೊ ಅದರ ಬಗ್ಗೆ ಕೂಡ ನಾವು ಅದರ ಬಗ್ಗೆ ನಾವು ಅರಿವನ್ನು ತಗೊಂಡು ಅವರಿಗೆ ಇದು ಮಾಡ್ತಾ ಹೋಗ್ಬೋದು. ಅಂದರೆ ಅದರ ಬಗ್ಗೆ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ಮಾಡ್ಬೋದು. ಸೊ ಈ ಥರ ಸ್ಕೀಮ್ಸ್ಗಳನ್ನು ಯಾಕೆ ಮಾಡಿದ್ದಾರೆ ಅಂದರೆ, ಲೈಕ್ ನಾನು ಈಗ ಇದನ್ನೆಲ್ಲ ಈಗ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳಿದೆ, ಗಾರ್ಡಿಯನ್ಸು ಲೀಗಲ್ ಗಾರ್ಡಿಯನ್ಶಿಪ್ ಅಂತ ಹೇಳಿದೆ, ಆಮೇಲೆ ಕೆಲವೊಂದು NGOs ತೊಗೊಂಡು ಮಾಡೋವಂಥ ಸ್ಕೀಮ್ಗಳಿರುತ್ತೆ.
ಸೊ ಅದನ್ನು ಹೇಳಿದ್ದೀನಿ. ಮತ್ತು ಲೀಗಲ್ ಗಾರ್ಡಿಯನ್ಶಿಪ್ಪು ಮತ್ತು ಗರೋಂಡಾ ಸ್ಕೀಮು. ಗರೋಂಡಾ ಅಂದರೆ ರೆಸಿಡೆನ್ಷಿಯಲ್ ಕೇರ್ ಹೋಮ್. ಸೊ ಈ ಥರ ಎಲ್ಲ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ಅದನ್ನು ನೀವು ಹೆಂಗೆ ಬಳಸ್ಕೋಬೋದು, ಆ್ಯಸ್ ಎ ಪ್ಯಾರೆಂಟಾಗಿ ನೀವು ಹೆಂಗೆ ಬಳಸ್ಕೋಬೋದು, ಅದು ಗೊತ್ತಿಲ್ಲದೆ ಇದ್ದರೆ ಯಾರನ್ನು ಅಪ್ರೋಚ್ ಮಾಡಬೇಕು. ಸೊ NGOs ಅವರು ಇದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ, ರಿಜಿಸ್ಟರ್ಡ್ ಆರ್ಗನೈಸೇಷನ್ಸು ಅವ್ರನ್ನ ಅಪ್ರೋಚ್ ಮಾಡ್ಬೋದು, ಸ್ಟೇಟ್ ನೋಡಲ್ ಏಜೆನ್ಸಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಸೊ ಒಂದು ಒಂದೇ 3 ಘಟನೆ ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಸೊ ನಾವು ಹೇಳಿದ್ವಿ ಲೀಗಲ್ ಗಾರ್ಡಿಯನ್ಶಿಪ್ಪು ಅಂದರೆ ನಮ್ಮಲ್ಲೇ ಆಗಿತ್ತು 3 ಇದು ಏನು ಅಂದರೆ ಅಂದರೆ ನಾವು ನಮ್ಮ ನಂತರ ಅಂತ ಯೋಚನೆ ಮಾಡ್ತೀವಿ, ನಾವು ಇರೋವಾಗಲೇ ಮಾಡದೇ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಈಗ ಒಂದು ಹುಡುಗ, ಅವನ ಹೆಸರು ಗುರುಪ್ರಸಾದ್ ಅಂತ, ಅವ್ರ ತಾಯಿಗೆ ಮೊದಲೇ ಕ್ಯಾನ್ಸರ್ ಇತ್ತು ಆ್ಯಕ್ಚುಲಿ. ಸೊ ನಾವು ಸುಮಾರು ಸಲ ಅವಳಿಗೆ ಹೇಳಿದ್ವಿ, ಅವನು ಒಬ್ಬನೇ ಮಗ ಗುರುಪ್ರಸಾದ್ ತಾಯಿಗೆ. ಸೊ ತುಂಬ ಆಸ್ತಿ ಇತ್ತು, ಮನೆ ಇತ್ತು, ಎಲ್ಲ ಇತ್ತು. ಅಂದರೆ ಅವನು ನೋಡ್ಕೊಳ್ಳೋಕ್ಕೆ ಯಾರೂ ಮುಂದೆ ಬಂದಿಲ್ಲ ಅವ್ರ ಮನೆಯಲ್ಲಿ. ಅವ್ರ ತಾಯಿ ಕಡೆ ಇರ್ಬೋದು, ಇಲ್ಲ ಬೇರೆ ಯಾರೂ ಬಂದಿಲ್ಲ. ಸೊ ಅವರು ಏನು ಅಂದರೆ ಯಾವಾಗಲೂ ನೀವು ಗಾರ್ಡಿಯನ್ ಅಂತ ಮಾಡಿದಾಗ ನಂಬಿಕೆ ಇರಬೇಕು, ಇವ್ರು ನೋಡ್ಕೋಬೋದು, ಸಪೋಸ್ ಅವ್ರು ನೋಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬೇರೆ ಏನು ವ್ಯವಸ್ಥೆ ಅಂತ ನೋಡಬೇಕು. ಸೊ ಸೇವಾ ಇನ್ ಆಕ್ಷನ್ಗೆ ಸುಮಾರು ಸಲ ಬಂದರು ಅವರು. ನಾವು ಕೂಡ ಎಷ್ಟೋ ಕೌನ್ಸಿಲಿಂಗ್ ಕೊಟ್ವಿ. ಅವರು ಪದೇ ಪದೇ ಹೇಳೋದು, ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ, ನಾ ಏನು ಮಾಡೋದು ಅಂತ. ಸೊ ಈವನ್ ಅಡ್ವೊಕೇಟ್ನ ಕರೆದು ಕೂಡ ಅವ್ರ ಹತ್ರ ಮಾತಾಡಿದ ಮೇಲೆ ಕೂಡ ಅವರಿಗೆ ಅದರಲ್ಲೇ ಅಂದರೆ ಆ ಪ್ರಾಸೆಸ್ ಹಂಗೆ ಇತ್ತು. ಸಡನ್ನಾಗಿ ಒಂದಿನ ತೀರ್ಕೊಂಡ್ಬಿಟ್ರು ಅವರು, ಗೊತ್ತಿಲ್ಲ. ಸೊ ನಮಗೆ ಇವಾಗ ಅವರು ತೀರ್ಕೊಂಡ್ಮೇಲೆ ಸಮಸ್ಯೆಗಳು ಶುರುವಾಗ್ತಾ ಇದೆ ಅವರಿಗೆ. ಏನು ಅಂದರೆ ಆ ಮಗುನ ಎಲ್ಲಿ ಬಿಡಬೇಕು, ಸೊ ಅವನ ಮುಂದೆ ಪರಿಸ್ಥಿತಿ ಏನು. ಸೊ ಅವರಿಗೆ ಒಂದೇ ಒಂದು ನಂಬಿಕೆ ಇರೋದಂದರೆ ಅವ್ರ ತಮ್ಮ ಮಾತ್ರ, ಅವ್ರ ಜೊತೆ ಹುಟ್ಟಿರೋರು. ಬಟ್ ತಮ್ಮ ಅಷ್ಟು ಇವ್ರ ತಾಯಿಯಂಗೆ ನೋಡ್ಕೊತಾರ ಇಲ್ಲ. ಮತ್ತು ಅವ್ರ ತಮ್ಮ ಇರೋದು ಅಂದರೆ ಬೇರೆ ಕಡೆ ಇರೋದು, ತುಂಬ ದೂರ. ಅವ್ರ ಮನೆ ಪಕ್ಕದಲ್ಲೇ ಇರೋದು ಅವ್ರ ಚಿಕ್ಕಮ್ಮ ಮಾತ್ರ. ಬಟ್ ಚಿಕ್ಕಮ್ಮ ಎಷ್ಟು ಮಟ್ಟಿಗೆ ನೋಡ್ಕೊತಾರೆ ಗೊತ್ತಿಲ್ಲ. ಬಟ್ ಈಗ ಅವರು ಚಿಕ್ಕಮ್ಮ ನೋಡ್ಕೊಳಕ್ಕಾಗದೆ ಸೇವಾ ಇನ್ ಆಕ್ಷನ್ಗೆ ಬರ್ತಾ ಇದ್ದಾನೆ ಅವನು. ಬಟ್ ಬರ್ತಾ ಇದ್ರೂ ಕೂಡ ಅವನ ಬಗ್ಗೆ ಇನ್ನೂ ಕೂಡ ಕ್ವೆಶನ್ ಮಾರ್ಕ್ಗೆ ಉಳ್ಕೊಂಡಿದೆ. ಅಂದರೆ ಅವ್ರ ತಾಯಿ ಇದ್ದಾಗಲೇ ಅವನಿಗೇನಾದರೂ ಮಾಡಿ ಹೋಗಿದರೆ ಖಂಡಿತ ಅವನ ಜೀವನ ಸರಿ ಹೋಗ್ತಾಯಿತ್ತು. ಬಟ್ ಈಗ ಅವರು ಅರ್ಧದಲ್ಲೇ ಬಿಟ್ಟೋಗಿರೋದ್ರಿಂದ ಈ ಆಸ್ತಿ ಕೂಡ ಈಗ ಅವ್ರ ಮಾವನ ಹೆಸರಲ್ಲಿ ಅಲ್ಲ, ಅದನ್ನು ಕೂಡ ಚೇಂಜ್ ಮಾಡಿಲ್ಲ ಅವರು. ಚೇಂಜ್ ಮಾಡದೇ ಇದ್ದಾಗ ಸೊ ನೋಡ್ಕೊಳ್ಳೋರು ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಇದು ನಾವಿರೋವಾಗ ಏನು ಮಾಡದೇ ಇರೋದಕ್ಕೆ ಒಂದು ಎಕ್ಸಾಂಪಲ್, ಉದಾಹರಣೆನ ಹೇಳಿರೋದು. ನಾವಿದ್ದಾಗಲೇ ಏನಾದರೂ ಮಾಡಬೇಕು ಅಂದರೆ ಏನು ಉದಾಹರಣೆ ಅಂದರೆ, ಇನ್ನೊಬ್ಬ ತಾಯಿ ಏನು ಮಾಡಿದ್ದಾರೆ, ಅವರು ಸಿಂಗಲ್ ಪ್ಯಾರೆಂಟು, ಅವನ ಹೆಸರು ಮಂಜುನಾಥ್ ಅಂತ. ಅವನು ಈಗ ಇಂಡಿಪೆಂಡೆಂಟ್ ಅಂದರೆ ಅವನಿಗೆ ಕೆಲಸ ಸಿಕ್ಕಿದೆ ಒಂದು ಕಾಲೇಜಲ್ಲಿ, RNS ಕಾಲೇಜ್ ಅಂತ, ಅದರಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದಾನೆ. ಸೊ ಅವನು ಇಂಡಿಪೆಂಡೆಂಟೇ. ಬಟ್ ಸ್ಟಿಲ್ ಅವ್ರ ಅಮ್ಮನಿಗೆ ಒಂದೇ ಮಗ, ನಾನಿಲ್ಲದೆ ಇದ್ದಾಗ ಏನು ಮಾಡೋದು ಅಂತ ಪ್ರಶ್ನೆ ಇದೆ ಅವರಿಗೆ. ಸೊ ಅವ್ರೇನು ಮಾಡಿದ್ದಾರೆ, ಈಗಲೇ ಪರಿವಾರ ಅಂತ ನೀವು ಕೇಳಿರ್ಬೋದು, ಇಟ್ಸ್ ಅ ಬಿಗ್ ಫೆಡ್ರೇಷನ್, ಪ್ಯಾರೆಂಟ್ಸ್ ಫೆಡ್ರೇಷನ್ನು ಪರಿವಾರ ಅಂತ. ಈಗಲೇ ಅವ್ರು ಇರೋವಾಗಲೇ ಪರಿವಾರ ಜೊತೆಗೆ ಹೋಗಿ ಮಾತಾಡಿ ಅವ್ರಿಗೇನು ಆಸೆ ಇದೆಯೋ ಅದನ್ನು ಒಂದು ವಿಲ್ಲಾಗಿ ಬರೆದಿದ್ದಾರೆ ಈಗ. ಅಂದರೆ ವಿಲ್ಲಲ್ಲಿ ಏನು ಮಾಡಿದ್ದಾರೆ ಅಂದರೆ, ನನಗೆ ಒಂದೇ ಮಗ, ಸೊ ನನ್ನ ನಂತರ ಈ ಆಸ್ತಿ ಏನಿದೆಯೋ ಅದನ್ನು ಪರಿವಾರ ಕಡೆಯಿಂದ ಪರಿವಾರದಿಂದ ಸೊ ನೀವು ಕೂಡ ನೋಡ್ಕೋಬೇಕಾಗುತ್ತೆ ನಮ್ಮ ಮಗುನ ಅಂತ. ಅದಕ್ಕೆ ಅವರು ಕೆಲವೊಂದು 30,000 ಡೆಪಾಸಿಟ್ ಮಾಡಿ ಇಟ್ಟಿರಿ, ಆಮೇಲೆ ಅದನ್ನು ನೋಡ್ಬೋದು ನಾವು ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನು ಮಾಡಿ ವಿಲ್ಲು ಬರೆದಿದ್ದಾರೆ. ವಿಲ್ ಕಾಪಿ ಒಂದು ಸೇವಾ ಇನ್ ಆಕ್ಷನಲ್ಲೂ ಕೊಟ್ಟಿದ್ದಾರೆ. ಏಕೆಂದರೆ ಅವನು ನಮ್ಮಲ್ಲಿ ಬೆಳೆದ ಹುಡುಗ. ಸೊ ನಮಗೆ ಗೊತ್ತು ಅವರ ಫ್ಯಾಮಿಲಿ ಜೊತೆ ತುಂಬ ಕಮ್ಯುನಿಕೇಷನ್ನು, ನೆಟ್ವರ್ಕು ಇಲ್ಲ ಬಾಂಧವ್ಯ ನಮಗೆ ಜಾಸ್ತಿ ಇರೋದ್ರಿಂದ ಅವರು ಪರಿವಾರಕ್ಕೂ ಕೊಟ್ಟಿದ್ದಾರೆ, ನಮಗೂ ಒಂದು ಕಾಪಿ ಕೊಟ್ಟಿದ್ದಾರೆ. ಸೊ ನಾವು ಇನ್ಮುಂದೆ ಸಪೋಸ್ ಈಗ ಆ ತಾಯಿ ಇಲ್ಲದೆ ಇದ್ದರೂ ಕೂಡ ಪರಿವಾರ ಜೊತೆ ನಾವು ಮಾತಾಡ್ಬೋದು ಹೋಗಿ. ಸೊ ಏನು ಮಾಡ್ಬೋದು ಆ ಮಗುಗೆ. ಸೊ ಮುಂದೆ ಆ ತಾಯಿ ಕೂಡ ಅವ್ರು ಹೋದರೂ ಕೂಡ ನೆಮ್ಮದಿಯಾಗಿ ಹೋಗ್ಬೋದು. ಸೊ ನಾನಿಲ್ಲದೆ ಇದ್ದರೂ ಕೂಡ ನನ್ನ ಮಗುಗೆ ವ್ಯವಸ್ಥೆ ಮಾಡಿ ಹೋಗಿದ್ದೀನಿ ಅಂತ ಅವರಿಗೆ ಒಂದು ಮನತೃಪ್ತಿ ಇರುತ್ತೆ ಅಂತ ಅಂದ್ಕೊತೀನಿ. ಸೊ ಈ ಥರ ಕೆಲವೊಂದು ಮಾಡಿದಾಗ ಏನಾಗುತ್ತೆ, ಮಾಡದೇ ಇದ್ದಾಗ ಏನಾಗುತ್ತೆ ಅಂತ ಈಗಿರೋ ಪೋಷಕರು ನೀವು ಖಂಡಿತ ಯೋಚನೆ ಮಾಡಿ. ಸೊ ಇದು ನನ್ನ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಸೊ ನೀವು ಅದಕ್ಕೆ ಆನ್ಸರ್ನ ಕಂಡುಹಿಡಿಬೇಕು.
ಸೊ ಈ ಸ್ಕೀಮ್ಗಳು ಕೆಲವೊಂದಲ್ಲೆಲ್ಲ ಹೆಂಗೆ ಬಳಸ್ಕೋಬೇಕು, ಆ ಬಳಸ್ಕೊಂಡು ನಮ್ಮ ಮಕ್ಕಳನ್ನ ಹೆಂಗೆ ಸ್ವಾವಲಂಬಿಗಳಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಸೊ ನಾವು ಇಂಡಿಪೆಂಡೆಂಟಾಗಿ ಮಾಡಲಿಕ್ಕೆ ಬರೀ ನಮ್ಮ ಕೈಯಲ್ಲಿ ಒಬ್ಬರೇ ಅಲ್ಲ, ಇವ್ರು ಹೇಳ್ದಂಗೆ ಸೊ ಒಂದೊಂದು ಮಗುನ ಕೂಡ ಶಾಲೆಗೆ ಕರ್ಕೊಂಡೋಗಿ ಅವ್ರು ಹೇಳ್ದಂಗೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಏನು ಸ್ಟ್ರೆಂತ್ ಇದೆ ಗುರುತಿಸಿ, ನಿಮಗೆಲ್ಲ ಗೊತ್ತು ಕ್ವಿಸೇಬಲ್ಡ್ಗೆಲ್ಲ ಬಂದಿದ್ದೀರಾ. ಸೊ ಕ್ವಿಸೇಬಲ್ಡಲ್ಲಿ ನಾವು ಅಷ್ಟು ನಾಲೆಜ್ ಇದೆ ಈ ಮಕ್ಕಳಿಗೆ ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ಈ ಮಕ್ಕಳು ಇಷ್ಟು ಮೆಟ್ಟಿಗೆ ಬೆಳೆಯೋಕ್ಕಾಗಲಿಲ್ಲ. ಸೊ ನೀವೆಲ್ಲ ಕ್ವಿಸೇಬಲ್ಡ್ ಪ್ರೋಗ್ರಾಮ್ ನೋಡಿದ್ರೆ ಸಮ್ಟೈಮ್ಸ್ ನಮಗೆ ಗೊತ್ತಿರಲ್ಲ ಆ ಪ್ರಶ್ನೆಗೆ ಉತ್ತರ, ಬಟ್ ಆ ಮಕ್ಕಳು ಅಷ್ಟು ಚೆನ್ನಾಗಿ ಅಂದರೆ ಅವ್ರಿಗೆ ನಾಲೆಜ್ ಇದೆ ಅಂತ ಗೊತ್ತು. ಅದೇ ಥರ ಒಂದು ಇನ್ನೋವೇಟಿವ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ನಾನು ಬೆಳಗ್ಗೆ ಸುಜಿತಾ ಮೇಡಮ್ ಹತ್ರ ಹೇಳ್ತಾ ಇದ್ದೆ, ಅವರಲ್ಲಿ ಪ್ರಾಜೆಕ್ಟ್ ಮಾಡೋ ಆ ಕಲಿಕೆ ಇದೆ ಅಲ್ವಾ, ಅದು ಎಷ್ಟು ಸಾಮರ್ಥ್ಯ ಇದೆ ಅವರಿಗೆ ಅಂದರೆ ನಾವು ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಒಬ್ಬ ಪೋಷಕರು ಒಬ್ಬ ಮಗುನ ಅಬ್ಸರ್ವ್ ಮಾಡಬೇಕು, ಅವರಲ್ಲಿ ಏನು ಸ್ಟ್ರೆಂತ್ಸ್ ಇದೆಯೋ ಅದನ್ನು ಗುರುತಿಸಿ ಅದರ ಕಡೆಗೆ ಟ್ರೈನಿಂಗ್ ಕೊಡ್ತಾ ಹೋದರೆ ಖಂಡಿತ ಒಂದಿನ ಇಲ್ಲ ಒಂದಿನ. ನಮ್ಮಲ್ಲಿ 20 ಮಕ್ಕಳು ಈಗ ಪ್ಲೇಸ್ಮೆಂಟಲ್ಲಿದ್ದಾರೆ, ಹೊರಗಡೆ ಹೋಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಅವರಲ್ಲಿ ಐ ಟಿಯಲ್ಲಿದ್ದಾರೆ, ಹೌಸ್ ಕೀಪಿಂಗಲ್ಲಿದ್ದಾರೆ, ಹಾಸ್ಪಿಟಾಲಿಟಿಯಲ್ಲಿದ್ದಾರೆ, ರಿಟೇಲಲ್ಲಿದ್ದಾರೆ. ಸೊ ನಾವು ಹೆಂಗೆ ಟ್ರೈನಿಂಗ್ ಕೊಡ್ತೀವೋ ಅದರ ಮುಖಾಂತರ ಅವರನ್ನು ಪ್ಲೇಸ್ಮೆಂಟ್ ಮಾಡ್ಬೋದು. NGOs ಅದರ ಕಡೆ ಕೆಲಸ ಮಾಡಬೇಕು ನಾವು. ಸೊ NGOsಗೆ ನಿಮಗೆ ನಾಲೆಡ್ಜ್ ಬೇಕು ಅಂದರೆ ಸೊ ಸೇವಾ ಇನ್ ಆಕ್ಷನ್ ನಾವು ಮುಂದೆ ಅದರ ಕಡೆಗೆ ಕೆಲಸ ಮಾಡ್ತಾಯಿದ್ದೀವಿ. ಪ್ರೀ ವೊಕೇಶ್ನಲ್ನ ಹೆಂಗೆ ಮಾಡ್ಬೋದು, ಪ್ರೀ ವೊಕೇಶ್ನಲ್ ನಂತರ ಸ್ಕಿಲ್ ಡೆವಲಪ್ಮೆಂಟ್ ಏನು ಕೊಡ್ಬೋದು, ನೀವು ಆ ಸ್ಕಿಲ್ ಡೆವಲಪ್ಮೆಂಟಿಂದ ಪ್ಲೇಸ್ಮೆಂಟ್ನ ಹೆಂಗೆ ಮಾಡ್ಬೋದು ಅಂತ ನಾವು ಒಂದು ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಸೊ ನಿಮಗೂ ಬೇಕಾದರೆ ಖಂಡಿತ ಅಪ್ರೋಚ್ ಮಾಡಿ. ನಾನು ಅಪ್ರೋಚ್ ಮಾಡ್ತೀನಿ ಖಂಡಿತ. ಅನೂಪ್ ಇದ್ದಾರೆ, ಅನೂಪ್ಗೆ ಥ್ಯಾಂಕ್ಸ್ ಹೇಳಬೇಕು, ಇದೊಂದು ಆಪರ್ಚುನಿಟಿ ನನಗೆ. ಸೊ ಅನೂಪ್ ಮುಖಾಂತರ ಸೊ ಇಲ್ಲಿ ಬಂದು ನಿಮಗೂ ಕೂಡ ಟ್ರೈನಿಂಗ್ ಕೊಟ್ಟು ಅದನ್ನು ಹೆಂಗೆ ಮಾಡಿಕೊಂಡು, ಯಾಕೆಂದರೆ ಈಗ ಸೇವಾ ಇನ್ ಆಕ್ಷನ್ ನಾವು 20 ಮಕ್ಕಳಿಗೆ ಕೊಟ್ಟಿದ್ದೀವಿ ಅಂದರೆ 20 NGOsಗೆ ಟ್ರೈನಿಂಗ್ ಕೊಟ್ಟರೆ 100 ಮಕ್ಕಳಿಗೆ ಅದರ ಆಪರ್ಚುನಿಟಿ ಸಿಗ್ಬೋದು. ಸೊ ಅದರಿಂದ ಆ ಉದ್ದೇಶದಿಂದ ನಾವು ಈ ಟ್ರೈನಿಂಗ್ಗಳನ್ನ ಮಾಡ್ತಾಯಿದ್ದೀವಿ. ಸೊ ನಾವಿರೋವಾಗಲೇ ಏನು ಮಾಡಬೇಕು ಅಂತ ಸ್ವಲ್ಪ ನೀವು ಪೋಷಕರೆಲ್ಲ ಯೋಚನೆ ಮಾಡಿ ಅದರ ಕಡೆಗೆ ನಿಮ್ಮ ಯೋಚನೆಯನ್ನು ಮುಂದುವರಿಸಿ ಏನು ಮಾಡಬೇಕು ಅಂತ ಹೇಳಿ. ಏನಾದರೂ ನಿಮಗೆ ಮಾಡಬೇಕು ಅಂದರೆ ಏನಾದರೂ ಸಹಾಯ ಬೇಕು ಅಂದರೂ ಕೂಡ ಯಾವಾಗ ಬೇಕಾದರೂ ನನ್ನನ್ನು ಅಪ್ರೋಚ್ ಮಾಡ್ಬೋದು. ಸೊ ನಾನು ಸೇವಾ ಇನ್ ಆಕ್ಷನಲ್ಲಿ ಇರ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇಷ್ಟರವರೆಗೆ ನಿಮ್ಮ ಸಮಯವನ್ನು ನೀಡಿ ಅಮೂಲ್ಯವಾದ ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದೀಗ ಶ್ರೀಮತಿ ಸುಚಿತ್ರಾ ಮೇಡಮ್ ಹಾಗೂ ಶ್ರೀಮತಿ ತುಳಸಿ ಮೇಡಮ್ ಇವರಿಗೆ ಕಾಂತಾರ ಖ್ಯಾತಿಯ ಚಂದ್ರಕಲಾ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ನಮ್ಮ ಕಲಾ ಸೌರಭದ ಪ್ರತಿ ಕಾರ್ಯಕ್ರಮಗಳಲ್ಲೂ ತುಂಬ ಸಹಕಾರವನ್ನು ನೀಡಿದ್ದಾರೆ. ಇವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಿಗೆ ಇವರು ಸವಿನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲೋ ನಿಮ್ಮೆಲ್ಲರ ಗೌರವದ ಮಾತು, ಅರ್ಥಪೂರ್ಣವಾದಂತಹ ಶಬ್ದಗಳಿಗೆ ವೇದಿಕೆಯಲ್ಲಿ ಶಿರವಾಗಿ ನಮಿಸಿಕೊಳ್ಳುತ್ತಾ